ओम शांति, ओम शांति, ओम शांति, ओम। कितनी ही सदियां बीते
रहेंगे जले। युग परिवर्तक युग श्रेष्ठा, तुम अब भी हो सेवारत। बाबा तुम आज भी सेवारत। धन्य हुआ जीवन उनका जो तेरी छाया में पले। हमेशा रहेंगे जले। कितनी ही सदियां बीते, ये जग कितना ही बदले। बाबा तेरी यादों के दीप हमेशा रहेंगे जले। बाबा तेरी यादों के दीप हमेशा रहेंगे जले। ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮುರಳಿ ರಿವೈಸ್ ಆಗ್ತಾ ಇದೆ. 18/1/2011. ಕಳೆದ ಭಾನುವಾರ 31/12/2010. ಇವತ್ತು 18/1/2011. ಈ ದಿನಾಂಕದ ವಿಶೇಷತೆ स्मृति दिवस। ब्रह्मा बाप समान जीवन में रहते, जीवन मुक्त स्थिति की मजा लो। स्नेह की सौगात मंजीत जगज्जीत बनकर दो। ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿ ಜೀವನ್ಮುಕ್ತ ಸ್ಥಿತಿಯ ಮಜವನ್ನು ಪಡೆಯಿರಿ. ಜೀವನದಲ್ಲಿ ಜೀವನ್ಮುಕ್ತ ಸ್ಥಿತಿಯ ಮಜವನ್ನು ಪಡೆಯಿರಿ. ಬಾಬನ ಮೇಲೆ ಬ್ರಹ್ಮಾಬನ ಮೇಲೆ ಭಾಳ ಸ್ನೇಹ ಇದೆ ಅಲ್ಲ, ಅದಕ್ಕೇನು ಸೌಗಾತ್ ಕೊಡಬೇಕು? ಮಂಜೀತ್ ಜಗಜ್ಜೀತ್ ಬನ್ಕರ್ದು, ಮನಸ್ಸನ್ನು ಗೆದ್ದು ಜಗತ್ತನ್ನೇ ಗೆಲ್ಲುವವರಾಗಿ ತೋರಿಸಿರಿ. आज का दिन विशेष ब्रह्मा बाप के ಅವ್ಯಕ್ತ होने का स्मृति का दिन है. ಇವತ್ತಿನ ದಿನ ಬ್ರಹ್ಮ ಬಾಬಾ ಅವ್ಯಕ್ತಾದ ದಿನ, ಸ್ಮೃತಿ ದಿನ. सभी बच्चों के नयनों में ब्रह्मा बाप का स्नेह समाया हुआ है. ಎಲ್ಲ ಮಕ್ಕಳ ಕಣ್ಣಲ್ಲಿ ಬ್ರಹ್ಮ ಬಾಬರವರ ಮೇಲಿರುವಂಥ ಸ್ನೇಹ ಕಣ್ಣಲ್ಲಿ ಕಾಣ್ತಾ ಇದೆ, ಕಣ್ಣಲ್ಲಿ ಅಡಗಿದೆ. ಜನರು 18ಕ್ಕೆ ಬರುವಾಗ ಹೆಂಗೆ ಬರ್ತೀವಿ? ಎಲ್ಲರ ಸ್ನೇಹ ಯಾರ ಜೊತೆಗೆ? ಬ್ರಹ್ಮ ಬಾಬನ ಜೊತೆಗೆ. आज 4 बजे से पहले बच्चों का स्नेह वतन में पहुंच गया. ಬೆಳಿಗ್ಗೆ 4 ಗಂಟೆಗಿಂತ ಮೊದಲೇ ಮಕ್ಕಳ ಸ್ನೇಹ वतनಕ್ಕೆ ತಲುಪಿತು. ब्रह्मा बाप से मिलन मनाने और स्नेह की अपने दिल के स्नेह की निशानियाँ मालाएं ब्रह्मा बाप के पास पहुंच गई. ಬ್ರಹ್ಮ ಬಾಬರ ಜೊತೆಗೆ ಮಿಲನ ಮಾಡೋದು,
ಬ್ರಹ್ಮ ಬಾಬರವ್ರ ಜೊತೆಗೆ ಸ್ನೇಹದ ಮಿಲನ, ಹೃದಯದ ಸ್ನೇಹ, ಇವೆಲ್ಲ ನಿಶಾನಿ ರೂಪದಲ್ಲಿ, ಮಾಲೆಯ ರೂಪದಲ್ಲಿ ಬ್ರಹ್ಮ ತಂದೆಯ ಸಮೀಪ ಬಂದು ತಲುಪಿದೆ. ಹರೇಕ ಮಾಲಾ ಕಿ ಖುಷ್ಬೂ ಮೇ ಬಚ್ಚೋಂ ಕಾ ಸ್ನೇಹ ಸಮಾಯಾ ಹುವಾ ಹೈ. ಪ್ರತಿಯೊಂದು ಮಾಲೆಯನ್ನು ನೋಡಿದರೆ ಆ ಮಾಲೆಯಿಂದ ಹೊರಬರುವ ಖುಷಬು ಮಕ್ಕಳ ಸ್ನೇಹ ಅಡಗಿದೆ. ಮಕ್ಕಳ ಸ್ನೇಹ ಆ ಮಾಲೆಯಲ್ಲಿ ಅಡಗಿದೆ. ಹರೇಕ ಬಚ್ಚೆ ಕೆ ನಯನ್ ಅವರ ಮುಸ್ಕುರಾಹಟ್, ಪ್ರತಿಯೊಂದು ಮಕ್ಕಳ ಕಣ್ಣು ನೋಡಿದರೆ, ಪ್ರತಿಯೊಂದು ಮಕ್ಕಳ ಮುಗುಳು ನಗೆ ನೋಡಿದರೆ ದಿಲ್ ಕಿ ಬಾತೆ ಬೋಲ್ ರಹಿ ಥಿ, ಹೃದಯದ ಮಾತನ್ನು ಆಡ್ತಾ ಇದ್ದವು. ಯಾವುದು? ಮುಸ್ಕುರಾಹಟ್ ಮತ್ತು ಕಣ್ಣು ಹೃದಯದ ಮಾತನ್ನು ಮಾತಾಡ್ತಿದ್ದವು. ಮಕ್ಕಳ ಮುಸ್ಕುರಾಹಟ್ ಮತ್ತು ಕಣ್ಣು ಹೃದಯದ ಮಾತನ್ನು ಮಾತಾಡೋದನ್ನು ಬಾಬಾ ಗಮನಿಸ್ತಾರೆ. ಒಂದು ಕಡೆ ಏನಂದರು ಬಾಬಾ, ಸ್ನೇಹ ಮಿಲನದ ನಶೆ ಅದು ಮಾಲೆಯ ರೂಪದಲ್ಲಿ ಬ್ರಹ್ಮ ಬಾಬನ ಹತ್ತಿರ ತಲುಪಿದಾಗ ಆ ಖುಷ್ಬುವಿನಲ್ಲಿ ಮಕ್ಕಳ ಸ್ನೇಹ ಕಂಡ್ರು ಬಾಬಾ. ಮಕ್ಕಳ ಕಣ್ಣು ಮತ್ತು ಮುಗುಳು ನಗೆಯಲ್ಲಿ ಹೃದಯದ ಮಾತು ಹೊರಬರ್ತಾ ಇತ್ತು. ಬ್ರಹ್ಮ ಬಾಪ ಬಿ ಹರೇಕಕ್ಕೂ ಸ್ನೇಹ ಕಾ ರಿಟರ್ನ್ ದೇ ರಹೇ ಥೇ. ಅಷ್ಟೊತ್ತಿಗೆ ಎಷ್ಟು ಮಕ್ಕಳಿಗೆ ಸ್ನೇಹ. ಬೆಳಿಗ್ಗೆ 4 ಗಂಟೆಗಿಂತ ಮೊದಲೇ ಎಷ್ಟು ಸ್ನೇಹ. ಬ್ರಹ್ಮ ಬಾಬರವರು ಆ ಮಕ್ಕಳ ಸ್ನೇಹಕ್ಕೆ ರಿಟರ್ನ್ ಕೊಡ್ತಾ ಇದ್ದರು. ಬಾಪ ದೇಖ್ ರಹೇ ಹಿ कि अभी भी हर बच्चा नयनों की भाषा में अपने दिल का स्नेह दे रहे हैं. ಕಣ್ಣಿನ ಭಾಷೆಯಲ್ಲೇ ಹೃದಯದ ಸ್ನೇಹವನ್ನು ಕೊಡ್ತಾ ಇದ್ದರು. ಮಕ್ಕಳ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು ಹೃದಯದಲ್ಲಿ ಎಷ್ಟು ಸ್ನೇಹ ಇದೆ. ಯಾಕೆಂದರೆ ಈ ಪರಮಾತ್ಮ ಸ್ನೇಹ ಹರ ಬಚ್ಚೆ ಕೋ ಸಹಜ ಬಾಪ ಕಾ ಬನಾನೆ ವಾಲಾ ಹೈ. ಈ ಬಾಬನ ಜೊತೆಗೆ ಏನು ಸ್ನೇಹ ಇದೆ ಅಲ್ಲ, ಅದು ಎಂಥ ಒಂದು ಚಮತ್ಕಾರ. ಒಂದನೇದಾಗಿ ಆ ಸ್ನೇಹ ಏನಿದೆ ಸಹಜ ಬಾಪಕ ಬನಾನೆ ವಾಲ, ತಂದೆಯ ಮಗುವನ್ನಾಗಿ ಮಾಡೋದೇ ಯಾವುದು? ಆ ಸ್ನೇಹ. ಎರಡನೇದಾಗಿ ಈ ಅಲೌಕಿಕ ಸ್ನೇಹ ಮೇರಾ ಬಾಬಾ ಕಾ ಅನುಭವ ಸೆ ಅಪ್ನಾ ಬನಾನೆ ವಾಲಾ ಹೈ. ಯಾವಾಗ ಸ್ನೇಹ ಇರ್ತದೋ ಆಗ ಬಾಬನ ಹತ್ರ ಹೋದ ಕೂಡಲೇ ಏನಂತೀವಿ? ಮೇರಾ ಬಾಬಾ ಅಂತೀವಿ. ಆ ಮೇರಾ ಬಾಬಾದ ಅನುಭವದಿಂದ ಬಾಬನನ್ನು ಅಪ್ನ ಬನಾನೆ ವಾಲೆ ಏನು ಮಾಡ್ಕೊಂಡ್ಬಿಟ್ಟೆವು? ನನ್ನವರನ್ನಾಗಿ ಮಾಡ್ಕೊಂಡ್ಬಿಟ್ಟೆ. ಮೇರಾ ಬಾಬಾ ಅಂದರೆ ಸ್ನೇಹ ಭಗವಂತನನ್ನೇ ನನ್ನವನನ್ನಾಗಿ ಮಾಡಿಕೊಂಡಿದೆ. ಮೂರನೇದು ಯೇ ಸ್ನೇಹ ಬಾಪಕ್ಕೆ ಖಜಾನೋಂ ಕಾ ಮಾಲೀಕ ಬನಾನೆ ವಾಲಾ ಹೈ. ಎಷ್ಟು ಭಗವಂತನ ಮೇಲೆ ಸ್ನೇಹ. ಆ ಸ್ನೇಹ ಏನು ಮಾಡ್ತದೆ? ನಮ್ಮನ್ನು ಸರ್ವ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡುವಂಥದ್ದು. ಯಾಕೆಂದರೆ ಮೇರಾ ಬಾಬಾ ಅಂದ ಕೂಡಲೇ ಬಾಬನ ಹತ್ರ ಇದ್ದದೆಲ್ಲ ಯಾರ್ದಾಯ್ತು? ನಂದು. ಬಾಬನ ಹತ್ರ ಇದ್ದ ಖಜಾನೆಗೆ ನಾನೇ ಮಾಲೀಕ. ಆ ದಿಲ್ ಕಾ ಸ್ನೇಹ ಏನಿದೆ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡ್ತದೆ. ಕ್ಯೋಂಕಿ ಬಚ್ಚೋನೆ ಕಹಾ ಮೇರಾ ಬಾಬಾ, तो मेरा बाबा के है ना और सर्व ಖಜಾನೋं के ಮಾಲೀಕ ಬನನ. ನನ್ನ ಬಾಬಾ ಅಂದರೆ ಸಾಕು, ಬಾಬನ ಹತ್ರ ಇದ್ದ ಎಲ್ಲ ಖಜಾನೆಗಳಿಗೆ ನಾನು ಮಾಲೀಕಾದಂತೆ. ನೆಕ್ಸ್ಟ್ ಯಹ ಸ್ನೇಹ ದೇಹ ಕಾ ಬಾನ್ ಸೆಕೆಂಡ್ ಮೇ ಬುಲಾಕರ್ ದೇಹಾಭಿಮಾನಿ ಬನಾ ದೇತಾ ಹೈ. ಬಾಬಾ ಹೇಳ್ತಾರೆ, ನಾವೇನು ಬಾಬನನ್ನು ಪ್ರೀತಿಸ್ತಿದ್ದೀವೋ ಆ ಪ್ರೀತಿ ಏನಿದೆ ದೇಹದ ಪ್ರಜ್ಞೆಯನ್ನು 1 ಸೆಕೆಂಡಿಗೆ ಮರೆಸಿ ನಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡ್ತದೆ. ಬಾಬನ ಜೊತೆಗಿರುವಂಥ ಸ್ನೇಹ ನನ್ನನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡ್ತದೆ. ಎಷ್ಟಾಯ್ತು ಪಾಯಿಂಟ್? ಸ್ನೇಹದ ಚಮತ್ಕಾರ ನೋಡಿ. ಸ್ನೇಹ ಸಹಜವಾಗಿ ನಮ್ಮನ್ನು ಬಾಪ ಕಾ ಬನಾನೆ ವಾಲಾ ತಂದೆ ಮಗುವನ್ನಾಗಿ ಮಾಡ್ತದೆ. ಸ್ನೇಹ ಮೇರಾ ಬಾಬಾ ಅಂತ ಅನುಭವ ಮಾಡಿಸಿ
ಭಗವಂತನನ್ನೇ ನನ್ನವನನ್ನಾಗಿ ಮಾಡಿಸ್ತದೆ. ಆ ಸ್ನೇಹ ಬಾಬನ ಎಲ್ಲ ಖಜಾನೆಗಳಿಗೆ ನಮ್ಮನ್ನು ಮಾಲೀಕ ಮಾಡ್ತದೆ. ಆ ಸ್ನೇಹ ಒಂದು ಸೆಕೆಂಡಲ್ಲಿ ದೇಹವನ್ನು ಮರೆತು ದೇಹಿ ಅಭಿಮಾನಿ ಮಾಡ್ತದೆ. नेक्स्ट सिवाय बाप के और कुछ भी आत्मा को आकर्षित नहीं करता. ಸ್ನೇಹ ಬಾಬನನ್ನ ಬಿಟ್ಟರೆ ಬೇರೆ ಯಾವುದು ನನಗೆ ಆಕರ್ಷಣೆನೇ ಇಲ್ಲದಂತೆ ಮಾಡ್ತದೆ. ಬಾಬನ ಜೊತೆಗೆ ನಮ್ಮ ಸ್ನೇಹ ಹರಿದರೆ ಸಾಕು, ಅನ್ಯ ಆಕರ್ಷಣೆಯಿಂದ ನಾವು ಮುಕ್ತರಾಗ್ತೀವಿ. इस दिन का बहुत बड़ा महत्व है. सिर्फ स्मृति दिवस नहीं लेकिन समर्ति दिवस है. ಈ ದಿನದ ಮಹತ್ವತೆಯೇ ಏನು? ದಿಲ್ ಕಾ ಸ್ನೇಹ. ಈ ದಿನದ ಮಹತ್ವತೆ ಬ್ರಹ್ಮ ಬಾಬಾ ಅವ್ಯಕ್ತಾದ ದಿನ. ಈ ದಿನದ ಮಹತ್ವತೆ ಸ್ಮೃತಿ ದಿನ. ಈ ದಿನದ ಮಹತ್ವತೆ समर्ति दिवस. इस दिन बाप ने बच्चों को विश्व सेवा के लिए स्वयं का करावनहार बन बच्चों को करनहार बनाने का तिलक दिया. ಅಂದರೆ ಇವತ್ತಿನ ದಿನದ ಮಹತ್ವತೆಯನ್ನು ಹೇಳ್ತಾರೆ. ಇವತ್ತಿನ ದಿನದ ಮಹತ್ವತೆಯಲ್ಲಿ ಭಾಳ ದೊಡ್ಡ ಮಹತ್ವತೆ ಅಂದರೆ ಮಕ್ಕಳ ಹೃದಯದ ಸ್ನೇಹ. ಎರಡನೇದಾಗಿ ಬ್ರಹ್ಮಬ ಅವ್ಯಕ್ತಾದ ದಿನ, ಸ್ಮೃತಿ ದಿನ, ಸಮರ್ಥ ದಿನ. ಇನ್ನೊಂದು ಪಾಯಿಂಟ್ ನೋಡಿ, ವಿಶ್ವ ಸೇವೆಗೋಸ್ಕರ ಬಾಬಾ ಕರಾವನಹಾರ ಆಗಿ ಮಕ್ಕಳನ್ನು ಕರನಹಾರ ಮಾಡಿದ ದಿನ. ಮಾಡುವವರು ಮಕ್ಕಳು, ಮಾಡಿಸುವವರು ಬಾಬಾ. ಆ ಕರನ್ಹಾರಿನ ತಿಲಕವನ್ನು ಬಾಬಾ ಮಕ್ಕಳಿಗಿಡುವ ದಿನ. ನಿಮ್ಗೆ ಗೊತ್ತಿದೆ, ಅಂತಿಮ ದಿನದಲ್ಲಿ ಬ್ರಹ್ಮ ಬಾಬಾ ಎಲ್ಲವನ್ನ ಕಣ್ಣಾರೆ ನೋಡ್ತಾ ಇದ್ದಂತೆ ಯಾರಿಗೆ ಹ್ಯಾಂಡ್ ಓವರ್ ಮಾಡಿದ್ರು? ಪ್ರಕಾಶ್ ಮಣಿ ದಾದಿಗೆ. ಕರನ್ಹಾರ್ ಬಚ್ಚೆ, ಯಾರಿಗೂ ಕಾಣದಂತೆ ಕರಾವನಹಾರ್ ಬಾಬಾ. ಕರಾವನಹಾರ್ ಬಾಬಾ, ಕರನ್ಹಾರ್ ಬಚ್ಚೆ ಇದನ್ನು ಮಾಡಿದಂಥ ದಿನ. सन शोज फादर का करनहार निमित्त बनाया. सन ಶೋಸ್ ಫಾದರ್, ತಂದೆಯನ್ನು ಮಕ್ಕಳ ಹತ್ರ ಏನು ಶೋ ಮಾಡುವಂಥ ದಿನ. ಅದಕ್ಕೆ ಕರನ್ಹಾರ್ ನಿಮಿತ್ತ ಬನಾಯ, ಮಾಡಲಿಕ್ಕೋಸ್ಕರ ನಮ್ಮನ್ನು ನಿಮಿತ್ತ ಮಾಡ್ತಾರೆ ಬಾಬಾ. ಮೊದಲು ನೋಡಿ, ಬ್ರಹ್ಮ ಬಾಬಾ ಇದ್ದಾಗ ಅವರ ತನುವಿನಲ್ಲೇ ಬಂದು ಎಲ್ಲ ಡೈರೆಕ್ಷನ್ ಕೊಡೋದು, ಮಾಡೋದು, ಹೇಳೋದು ಎಲ್ಲ ಮಾಡ್ತಿದ್ರು. ಈಗ ಬ್ರಹ್ಮ ಬಾಬರವರ ಸ್ಥೂಲ ತನು ಏನಾಯಿತು? ಹೋಗಿ ಅವರು ಸೂಕ್ಷ್ಮ ರೂಪದಲ್ಲಿದ್ದಾರೆ. ಕರಾವನಹಾರ ಅವರೇ. ಆದರೆ ಸ್ಥೂಲ ಜಗತ್ತಿನಲ್ಲಿ ಕೆಲಸ ಮಾಡಬೇಕಾದ್ರೆ ಶರೀರ ಬೇಕು. ಅದಕ್ಕೆ ಮಕ್ಕಳು ಶರೀರಧಾರಿ ಮಕ್ಕಳನ್ನು ಕರನ್ಹಾರ್ ಮಾಡಿ ತಾವು करावनहार. सेवा में सफलता का साधन स्वयं करावनहार बना और बच्चों को करनहार बनाया, क्योंकि सेवा में सफलता का साधन मैं करनहार हूँ, करावनहार करा रहा है. ಆದ್ದರಿಂದ ಬ್ರಹ್ಮ ಬಾಬಾ ಹೋದ ಮೇಲೆ ಜೋರಾಯಿತು ಸೇವಾ. ಯಾಕೆಂದರೆ ಮಕ್ಕಳು ಮಾಡುವವರು, ಮಾಡಿಸೋನು ಬಾಬಾ. ಆದ್ದರಿಂದ ಸೇವೆಯ ಸಫಲತೆಗೆ ಸಾಧನ ಬಾಬಾ ಹೇಳ್ತಾರೆ, ಮೈ करावनहार बच्चे करनहार, मैं करनहार हूँ, करावनहार करा रहा है. ಸೇವೆಯ ಸಫಲತೆಗೆ ಸಾಧನ ನಾನು ಮಾಡೋವನು, ನನ್ನ ಹಿಂದೆ ಕಾಣದ ಕೈ ಮಾಡಿಸ್ತಾ ಇರ್ತದೆ. ಕಾಣದ ಕೈ ಮಾಡಿಸ್ತಾ ಇರ್ತದೆ. करावनहार ಬಾಬಾ, ಇದು ಸೇವೆಯ ಸಫಲತೆಗೆ ಸಾಧನ. यह स्मृति व यह स्थिति बहुत आवश्यक है. ಈ ಸ್ಥಿತಿ ಅಥವಾ ಈ ಸ್ಮೃತಿ ಬಹಳ ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ 63 ಜನ್ಮಕ್ಕೆ ಸ್ಮೃತಿ ಮೇ ಏನಿತ್ತು ಹೇಳಿ? 63 ಜನ್ಮದ ಸ್ಮೃತಿ ಏನಿತ್ತು? ಎಲ್ಲ ಮಾಡಿದ್ದು ನಾನು,
ನಾನು ಮಾಡ್ತಿದ್ದೀನಿ, ಎಲ್ಲ ನನ್ನಿಂದಲೇ. ಇದು 63 ಜನ್ಮದ ಕತೆ ನಮ್ಮದು, ಹೌದಾ? 63 ಜನ್ಮ. ಬಾಬಾ ಅಂತರ ಸ್ಮೃತಿಯಲ್ಲಿ ಮೈಪನ್ನ ಅದು ದೇಹಾಭಿಮಾನ ಮೇಲೆ ಆತಿ ಹೈ. ನಾನು ಮಾಡ್ತಿದ್ದೀನಿ, ನನ್ನಿಂದಲೇ. ಈ ಮೈ ಅನ್ನುವಂಥ ಶಬ್ದ ನಮ್ಮನ್ನ ದೇಹಾಭಿಮಾನದಲ್ಲಿ ಬರುವಂತೆ ಮಾಡಿತು. ಈಗ ನಾವೇನಂತೀವಿ? करावनहार करा रहा है, मैं निमित्त करनहार हूँ. इस स्मृति से ही अपने को निमित्त समझने से देहाभिमान समाप्त हो जाता. ದೇಹಾಭಿಮಾನ ಸಮಾಪ್ತಿಯಾಗಬೇಕಾದರೆ ನಾನು ನಿಮಿತ್ತ ಕೇವಲ ಮಾಡುವವನು, ನಿಮಿತ್ತಾಗಿ ಮಾಡುವವನು. ಕರಾವನಹಾರ್ ಬಾಬಾ. ಈ ಸ್ಮೃತಿ ಮತ್ತು ಈ ಸ್ಥಿತಿಯಿಂದ ದೇಹಾಭಿಮಾನ ಸಮಾಪ್ತಿಯಾಗ್ತದೆ. ದೇಹಾಭಿಮಾನ ಸಮಾಪ್ತಿ ಆಗಲಿಕ್ಕೆ ಅಲ್ಲಲ್ಲಿ ಕೆಲವು ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ ಬಾಬಾ. ಹಿಂದೊಮ್ಮೆ ಅಂದರು ಬಾಬಾ, ಸ್ವಮಾನದಲ್ಲಿರಿ, ದೇಹಾಭಿಮಾನ ಏನಾಗ್ತದೆ? ಸಮಾಪ್ತಿ ಆಗ್ತದೆ. ಇವತ್ತಂತರ ಬಾಬಾ ಕರಾವನಹಾರ್ ಬಾಬಾ, ಮೈ ಕರನ್ಹಾರ್ ನಿಮಿತ್ತ ಹೂँ ಅಂತ ಅನುಭವ ಮಾಡಿ ದೇಹಾಭಿಮಾನ ಸಮಾಪ್ತಿ ಆಗ್ತದೆ. ದೇಹಾಭಿಮಾನ ಬರಲಿಕ್ಕೆ ಏನು ಕಾರಣ? ನಾನು 63 ಜನ್ಮದ ನೆನಪಿಲ್ವಾ? ಮರ್ತು ಬಿಟ್ರಾ? 63 ಜನ್ಮ ಏನು ಮಾಡ್ಕೊಂಬಂದೆವು? ಎಲ್ಲ ನಾನು ಮಾಡ್ತಿದ್ದೀನಿ, ನನ್ನಿಂದ ಆಯ್ತು ಅಂತ ಹೇಳ್ಕೊಂಡು ಅಡ್ಡಾಡಿದೆವು. ಈಗ ಹಾಗಲ್ಲ. ಬಾಬಾ ಅಂತಾರೆ, ನಾನು ಮಾಡಲು ನಿಮಿತ್ತ, ಮಾಡಿಸುವವನು ಬಾಬಾ. ತೋ ಬಚ್ಚೋं को इसलिए करनहार बनाया, ಸ್ವಯಂ ಕರಾವನಹಾರ್ ಬನಿ. ಈ ಸ್ಮೃತಿಯಿಂದ ಸೇವೆಯಲ್ಲಿ ಸಫಲತೆಗೆ ಆಧಾರನೂ ಇದುವೆ. ಆತ್ಮಾಭಿಮಾನಿಯಾಗುವುದು ಇದರಿಂದ. ಯಾವುದರಿಂದ? ನಾನು ಮಾಡಲು ನಿಮಿತ್ತ, ಮಾಡಿಸುವವರು ಬಾಬಾ. ಇದರಿಂದ ಸೇವಾ ಸಫಲತೆಗೆ ಸಾಧನ ಇದು. ಎರಡನೇದಾಗಿ ನಾವು ಆತ್ಮಾಭಿಮಾನಿ ಆಗಲಿಕ್ಕೂ ಇದೇ ಸಾಧನ. ತೋ ಬಚ್ಚೋं को इसलिए करनहार बनाया, स्वयं करावनहार बने. करनहार बनने से स्वतः ही निमित्त है, निर्माण बन जाते हैं. ಕೇವಲ ನಾವು ಟ್ರಸ್ಟಿ ಅಷ್ಟೇ, ನಿಮಿತ್ತ ಅಷ್ಟೇ. ನಿರ್ಮಾಣ ಬನ್ ಜಾತೆ ಹಿ. ನಿಮಿತ್ತ ಮತ್ತೆ ನಿರ್ಮಾಣ. ಎಷ್ಟು ಪಾಯಿಂಟ್ ಆಯಿತು? ನಾವು ಕೇವಲ ಮಾಡಲಿಕ್ಕೆ ನಿಮಿತ್ತ ಅಷ್ಟೇ, ಮಾಡಿಸುವವರು ಬಾಬಾ. ಇದರಿಂದ ಆತ್ಮಾಭಿಮಾನಿ ಆಗ್ತೀವಿ, ಸೇವಾ ಸಫಲತೆ ಸಿಗ್ತದೆ. ಇದರಿಂದ ನಿಮಿತ್ತ ನಿರ್ಮಾಣ ಅಂದರೆ ನಾವೇನು ಕೆಲಸ ಮಾಡ್ತೀವೋ ಅಲ್ಲಿ ಒಂದು ಹೊಸತನ ಬರ್ತದೆ. अभी भी बाप दादा ने देखा कि बच्चे निमित्त बन सेवा करते, तो निमित्त बन सेवा करने वाले जो सेवादारी है उनके मस्तक में सेवा का पल सितारा चमक रहा है. ನಿಮಿತ್ತಾಗಿ ಯಾರು ಸೇವೆ ಮಾಡ್ತಿದ್ದಾರೋ ಆ ಸೇವೆಯ ಫಲ ನಕ್ಷತ್ರದ ತರಹ ಹಣೆಯಲ್ಲಿ ಹೊಳಿತಾ ಇದೆ. ಮೆಜಾರಿಟಿ ಬಚ್ಚೋं की सेवा को देख बाप दादा खुश है. ಹೆಚ್ಚಿನವರು ಮಾಡುವಂಥ ಸೇವೆಯನ್ನು ನೋಡಿ ಬಾಬನಿಗೆ ಭಾಳ ಖುಷಿ ಇದೆ. इसलिए ऐसे बच्चों को विशेष ब्रह्मा बाप दादा खुश है ಅಂದರೆ ಏನರ್ಥ? ಮಕ್ಕಳು ಮಾಡೋ ಸೇವೆ ನೋಡಿದರೆ ಮೆಜಾರಿಟಿ ಮಕ್ಕಳ ನೋಡಿದಾಗ ಬಾಪ್ ದಾದಾ ಏನಿದ್ದಾರೆ? ಭಾಳ ಖುಷಿ ಪಡ್ತಿದ್ದಾರೆ. ಆದ್ದರಿಂದ ಐಸೆ ಬಚ್ಚೋं को ವಿಶೇಷ ಬ್ರಹ್ಮ ಬಾಪ್ ವಾ ಬಚ್ಚೆ ವಾ ಕಾಕೆ ಮುಬಾರಕ್ ದೇ ರಹೇ ಹಿ. ಆ ರೀತಿ ಮಕ್ಕಳನ್ನ ನೋಡಿ ವಾ ಮಕ್ಕಳೇ ವಾ ಅಂತ ಹೇಳಿ ಬ್ರಹ್ಮ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಬ್ರಹ್ಮ ಬಾಪ ವಿಶೇಷ ಖುಷಿ ಭಿ ಹೋ ರಹೇ ಹಿ. ಇವತ್ತು ಬ್ರಹ್ಮ ಬಾಬನಿಗೂ ಭಾಳ ಖುಷಿ. आगे भी सेवा को निमित्त बना आगे बढ़ाने के लिए मुबारक दे रहे हैं. ಮುಂದಕ್ಕೂ ಸೇವೆಯಲ್ಲಿ ನಿಮಿತ್ತಾಗಿ ಮುಂದುವರಿಸಲಿಕ್ಕೋಸ್ಕರ आगे बढ़ाने के लिए बाबा मुबारक दे रहे हैं. अभी भी ब्रह्मा बाप बच्चों को आप समान फरिश्ता स्थिति में रहने के लिए इशारा दे रहे हैं. ಈಗಲೂ ಸಹಿತ ಬ್ರಹ್ಮ ಬಾಬಾ ಮಕ್ಕಳಿಗೆ ತನ್ನ ಸಮಾನ ಫರಿಷ್ಠಾ ಸ್ಥಿತಿಯಲ್ಲಿ ಇರಲಿಕ್ಕೋಸ್ಕರ ಸೂಚನೆ ಕೊಡ್ತಾ ಇದ್ದಾರೆ.
ಪ್ರಾರಂಭದಲ್ಲಿ ಬಾಬಾ ಮಕ್ಕಳನ್ನ ಮುಂದಿಡ್ತಿದ್ರು, ಕೆಲಸ ಮಾಡಿಸ್ತಿದ್ರು. ಈಗ ಮುಂದಕ್ಕೂ ಸಹಿತ ಮುಂದುವರಿಸುವಂಥ ಜವಾಬ್ದಾರಿ ಯಾರ್ದು? ಬ್ರಹ್ಮ ಬಾಬಂದೇ. ಅದಕ್ಕೆ ಬಾಪ್ ಸಮಾನ್ ನಾವು ಫರಿಷ್ಠಾ ಸ್ಥಿತಿಯಲ್ಲಿರಬೇಕು ಅಂತ ಬಾಬಾ ಇಶಾರ ಕೊಡ್ತಿದ್ದಾರೆ. बाप दादा ने देखा है कि बच्चों का अटेंशन है कि सदा जैसे ब्रह्मा बाप जीवन में रहते, जीवन मुक्त थे. ಯಾಕೆಂದರೆ ಇವತ್ತಿನ ದಿನ ಜನವರಿ 18 ಅಂದ ಕೂಡಲೇ ಬ್ರಹ್ಮ ಬಾಬರವರ ಜೀವನ ಚರಿತ್ರೆ ಎಲ್ಲ ನೆನಪಾಗ್ಬಿಡುತ್ತದೆ. ಬ್ರಹ್ಮ ಬಾಬರವರೇ ಕಣ್ಣ ಮುಂದೆ ಬರ್ತಾರೆ. ಅವರ ಯಾವ ಯಾವ ವಿಶೇಷತೆ ಮಕ್ಕಳು ನೆನಪು ಮಾಡ್ಕೋತಾರೆ ಅಂತಂದರೆ, ಬ್ರಹ್ಮ ಬಾಬರವರಂತೆ ಜೀವನದಲ್ಲಿದ್ದು ಜೀವನ್ಮುಕ್ತತೆ. ಬ್ರಹ್ಮ ಬಾಬಾ ಹೆಂಗಿದ್ರು? ಜೀವನ ಇತ್ತು ಅವರಿಗೆ, ಆದರೆ ಜೀವನ್ಮುಕ್ತ ಇದ್ರು. ಎರಡನೇದು, इतनी जिम्मेवारी होते भी इतने बड़े परिवार को संभालना. ಜೀವನ ಇತ್ತು, ಜೀವನ ಮುಕ್ತ ಸ್ಥಿತಿಯಲ್ಲಿದ್ದರು. ಎರಡನೇದಾಗಿ, ಎಷ್ಟು ಜವಾಬ್ದಾರಿ ಇದ್ದರೂ ಸಹಿತ ಬಡೇ ಪರಿವಾರ ಕೋ ಸಂಭಾಲನಾ, ಇತನೆ ಬಡೇ ಪರಿವಾರ ಕೋ ಸಂಭಾಲನಾ. ಎಷ್ಟು ದೊಡ್ಡ ಪರಿವಾರವನ್ನು ಬ್ರಹ್ಮ ಬಾಬಾ ಸಂಭಾಲನೆ ಮಾಡಬೇಕಾಗಿತ್ತು. ಮೂರನೇದ್ದು, ಸಭಿ ಕೋ ಯೋಗಿ ಜೀವನ್ ವಾಲ ಬನಾನ, ಎಲ್ಲರನ್ನು ಯೋಗಿ ಜೀವನದಲ್ಲಿರುವಂತೆ ಮಾಡೋದು. ಪರಿವಾರವನ್ನು ಸಂಭಾಲನೆ ಮಾಡೋದೊಂದು, ನಂತರ ಎಲ್ಲರನ್ನು ಯೋಗಿ ಜೀವನ್ ವಾಲ ಬನಾನ. ಇದೆಲ್ಲ ಬ್ರಹ್ಮ ಬಾಬರು ನಿಮಿತ್ತ ಆಗಿದ್ರೋ ಇಲ್ಲ ಅದಕ್ಕೆ. ನೆಕ್ಸ್ಟ್ ಪಾಯಿಂಟ್, ಇತನಿ ಸೇವಾಕಿ ಜಿಮ್ಮೆವಾರಿ ಸಂಭಾಲನಾ. ಅಷ್ಟು ಜನರನ್ನು ಸಂಭಾಲನೆ ಮಾಡಬೇಕಾದ್ರೆ ಎಷ್ಟು ಕೆಲಸ ಇದೆ. ಅವರಿಗೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಧರಿಸಲಿಕ್ಕೆ, ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮತ್ತೊಂದೆಲ್ಲ ನೋಡಬೇಕಾದ್ರೆ ಇಷ್ಟು ಜಿಮ್ಮೆವಾರಿ ಸಂಭಾಲನಾ. ನಂತರ ಸೇವಾ ಮೇ ಸದಾ ಆಗೆ ಬಡಾನ, ಮತ್ತೆ ಎಲ್ಲರನ್ನು ಏನು ಮಾಡಬೇಕು? ಸೇವೆಯಲ್ಲಿ ಮುಂದುವರಿಸೋದು. ನೆಕ್ಸ್ಟ್, ಸಬ್ ಕುಚ್ ಜಿಮ್ಮೆವಾರಿ ಹೋತೆ ಬಿ ಜೀವನ್ ಮುಕ್ತಕ್ಕೆ ಮಜೆ ಮೇ ರಹಾ. ಎಲ್ಲ ಜಿಮ್ಮೆವಾರಿಯನ್ನ ನಡೆಸ್ತಾ ಇದ್ರು ಸಹಿತ ಜೀವನ್ ಮುಕ್ತತೆಯ ಮಜದಲ್ಲಿರ್ತಿದ್ರು. ಏನು ಕಡಿಮೆ ಇತ್ತಾ? ಬ್ರಹ್ಮ ಬಾಬನಷ್ಟು ತಮಗಿದೆಯಾ? ನೀವು ಎಷ್ಟು ಜನರನ್ನು ಸಂಭಾಲನೆ ಮಾಡ್ತಿದ್ದೀರಿ? ಬ್ರಹ್ಮ ಬಾಬಾ ಎಷ್ಟು ಜನರನ್ನು ಸಂಭಾಲನೆ ಮಾಡಿದರು? ಎಷ್ಟು ಜನರನ್ನು ಮುಂದುವರಿಸಿದರು? ಎಷ್ಟು ಜನರನ್ನು ತಮ್ಮ ಸಮಾನ ಮಾಡಲಿಕ್ಕೋಸ್ಕರ ಬಾಬಾ ಎಲ್ಲರನ್ನ ಮಾಡಿದರು, ಯೋಗಿಗಳನ್ನಾಗಿ ಮಾಡಿದರು, ಮುಂದುವರಿಸಿದರು. ಇಷ್ಟು ಜವಾಬ್ದಾರಿ ಇದ್ದರೂ ಸಹಿತ ಜೀವನ್ ಮುಕ್ತ ಕಾ ಮಜೆ ಮೇ ರಹಾ, ಜೀವನ ಮುಕ್ತತೆಯ ಮಜದಲ್ಲಿರ್ತಿದ್ರು. ಇಸ್ಲಿಯೇ ಭಕ್ತಿ ಮಾರ್ಗ ಮೇ ಬ್ರಹ್ಮ ಕಾ ಆಸನ್ ಕಮಲ ಆಸನ್ ದಿಖಾತೆ ಹಿ. ಭಕ್ತಿ ಮಾರ್ಗದಲ್ಲಿ ಕಮಲ ಆಸನವನ್ನು ತೋರಿಸ್ತಾರೆ. ಬ್ರಹ್ಮ ಬಾಬರವರ ಯಾದಗಾರ್, ಜೀವನ್ ಮುಕ್ತ ಬನ್ ಅಭಿ ಜೀವನ್ ಮುಕ್ತ ಕಾ ಮಜಾ ಲಿಯಾ. ಜೀವನ್ ಮುಕ್ತ ಬನ್ ಅಭಿ ಜೀವನ್ ಮುಕ್ತ ಕಾ ಮಜಾ ಲಿಯಾ. ಜೀವನದಿಂದ ಮುಕ್ತ ಇದ್ದುಕೊಂಡು ಜೀವನ್ ಮುಕ್ತತೆಯ ಮಜವನ್ನು ಮಾಡಿದರು. ಸತ್ಯುಗದಲ್ಲಿ ಹೋಗಿ ಮಜಾ ಮಾಡೋದಲ್ಲ, ಎಲ್ಲಿ ಮತ್ತೆ? ಇಲ್ಲೇ ಜೀವನ್ ಮುಕ್ತತೆಯ ಮಜಾ. ಬಾಬಾ ಹೇಳ್ತಿದ್ದಾರೆ, और आप सभी बच्चों को भी ऐसा ही बनाया. अभी भी आप बच्चों को फरिश्ता बनने की भिन्न भिन्न युक्तियाँ बताए, आप समान बनाना चाहते हैं. ಈಗಲೂ ಸಹಿತ ಬಾಬಾ, ಬ್ರಹ್ಮ ಬಾಬಾ ತನ್ನ ಸಮಾನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದಾರೆ. ತನ್ನ ಸಮಾನ ಮಕ್ಕಳು ಸಹಿತ ಫರಿಷ್ಠ ಆಗಲಿಕ್ಕೋಸ್ಕರ ಭಿನ್ನ ಭಿನ್ನ ಯುಕ್ತಿಯನ್ನು ಬಾಬಾ ತಿಳಿಸಿಕೊಡ್ತಾ ಇರ್ತಾರೆ. बाप दादा ने देखा कि लक्ष्य हर बच्चे का अच्छा है. ಬಾಬಾ ನೋಡ್ತಾರೆ ಎಲ್ಲ ಮಕ್ಕಳನ್ನು, ಎಲ್ಲ ಮಕ್ಕಳ ಲಕ್ಷ್ಯ ಗುರಿ ಭಾಳ ಚೆನ್ನಾಗಿದೆ. कोई से भी पूछते हैं आपका लक्ष्य क्या है तो क्या कहते हो? ಯಾವುದು ಹೇ? ಯಾರನ್ನಾರು ಕರೆದು ಏನು ಗುರಿ ಇಟ್ಕೊಂಡು ಪುರುಷಾರ್ಥ ಮಾಡ್ತಿದ್ದೀರಿ ಅಂತ ಕರೆದು ಕೇಳಿದರೆ ಕ್ಯಾ ಕೇತೆ ಹೋ, ಕ್ಯಾ ಕೇತೆ ಹೋ? ಬಾಪ್ ಸಮಾನ್ ಬನ್ನಾ ಹಿ ಹೇ. ಬಾಬಾ ನಾನು ಏನಾಗಬೇಕು? ನಿನ್ನ ಸಮಾನ ಆಗಬೇಕು. तो बाप समान क्या बनेंगे? ಯಾವ ದೃಷ್ಟಿಯಲ್ಲಿ ಬಾಪ್ ಸಮಾನ ಆಗ್ತೀರಿ? ಬ್ರಹ್ಮ ಬಾಬನನ್ನು ನೋಡಿ ಯಾವ ರೀತಿ ಬ್ರಹ್ಮ ಬಾಬನ ಸಮಾನ ಆಗ್ತೀರಿ? इसी जीवन में
जीवन मुक्त जीवन का सैंपल बनेंगे। इसी जीवन में ಬ್ರಹ್ಮ ಬಾಬರವರ ಆತ್ಮ ಶರೀರಧಾರಿ ದೇಹದಲ್ಲಿದ್ದುಕೊಂಡು ಎಲ್ಲ ಕೆಲಸ ಕಾರ್ಯ ಜವಾಬ್ದಾರಿ ಮಕ್ಕಳು ಪರಿವಾರ ಸಂಪಾದನೆ ಮಾಡೋದು ಮುಂದುವರಿಸೋದು ಯೋಗಿಗಳನ್ನಾಗಿ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಅದೇ ಜೀವನ. ಈ ಜೀವನದಲ್ಲಿದ್ದರು ಜೀವನ ಮುಕ್ತ ಜೀವನದ ಸ್ಯಾಂಪಲ್ ತೋರಿಸಿದ್ರು. ಎಲ್ಲ ಇದ್ರು ಜೀವನ್ ಮುಕ್ತ ಜೀವನ ಹೇಗೆ ಅಲ್ವಾ? ಅದಕ್ಕೆ ಯಾದಗಾರ ಕಮಲ ಪುಷ್ಪ. ಕೆಸರಿದೆ, ಅಂಟ್ಕೊಳ್ಳಂಗೇ ಇಲ್ಲ, ಮುಕ್ತ, ಅಂಟಿಕೊಳ್ಳದಿರುವ ಸ್ಥಿತಿ, ಜೀವನ್ ಮುಕ್ತ ಸ್ಥಿತಿ. ಆ ಸ್ಯಾಂಪಲ್ बनेंगे। बाप समान क्या बनेंगे? जीवन मुक्त जीवन का सैंपल बनेंगे। बाप दादा ने देखा है जो होमवर्क देते हैं उसमें अटेंशन तो देते हैं ना, अनुभव भी करते हैं ना, लेकिन सदा नहीं करते हैं। ಬಾಬಾ ಕೆಲವೊಮ್ಮೆ ಹೋಮ್ವರ್ಕ್ ಕೊಡ್ತಾರೆ, ಸರಿ ಮಕ್ಕಳಿಗೆ ಗೊತ್ತಾಗ್ತದೆ, ಅರ್ಥನೂ ಆಗ್ತದೆ, ಅಟೆನ್ಷನು ಕೊಡ್ತೀವಿ, ಅನುಭವನೂ ಮಾಡ್ತೀವಿ, ಆದರೆ ಸದಾ ಇಲ್ಲ. ಅರ್ಥ ಆಗಿಲ್ವಾ? ಕಳೆದ ಭಾನುವಾರ ಹೇಳಿದ್ದಾರೆ ಬಾಬಾ, 1 ಸೆಕೆಂಡಿಗೆ ಬಿಂದು ಅಂದರೆ ಬಿಂದು, ಸ್ಟಾಪ್ ಅಂದರೆ ಸ್ಟಾಪ್. ಸದಾ ಅನುಭವ ಮಾಡ್ತಿದ್ದೀವ? ಹಾಗಾದ್ರೆ ಅರ್ಥ ಆಗಿಲ್ವಾ? ಮುರಳಿ ಕೇಳಲಿಲ್ವಾ? ಕೇಳಿದ್ದೀವಿ, ಗಮನನೂ ಕೊಡ್ತೀವಿ, ಅನುಭವನೂ ಮಾಡ್ತೀವಿ, ಆದರೆ सदा नहीं करते हैं। अभी भी जो काम दिया था उसकी रिपोर्ट कई बच्चों ने पुरुषार्थ कर एक मास अटेंशन दिया. ಕೆಲವು ಈಗೀಗ ಬಾಬಾ ಏನು ಪುರುಷಾರ್ಥಕ್ಕೆ ಕೆಲವು ಮಾತನ್ನು ಹೇಳ್ತಾರೋ, ಒಂದೊಂದು ತಿಂಗಳು ಮಕ್ಕಳು ಅಟೆನ್ಷನ್ ಕೊಟ್ಟಿದ್ದೀರಿ. ಕೈ ಜೂನ್ ಕಿ ರಿಪೋರ್ಟ್ 1 ಮಾಸ್ ಕಿ ರಿಸಲ್ಟ್ ಅಚ್ಚಿ ಬಿ ಆಯಿ. ಕೆಲವು ಜೂನಿನವ್ರು ಏನು ಮಾಡಿದರು, ಎಲ್ಲರದ್ದು ರಿಸಲ್ಟನ್ನು ಕಲೆಕ್ಟ್ ಮಾಡಿ ಬಾಬನಿಗೆ ತಿಳಿಸಿದರು, ಅದು ರಿಪೋರ್ಟ್ ಬಂತು. जिन्होंने रिपोर्ट भेजी है, जिस जून वाली ने भेजी है उसको बाप दादा वाह बच्चे वाह कह करके मुबारक दे रहे हैं. लेकिन बाप दादा अभी क्या चाहता है? ರಿಪೋರ್ಟ್ ಕೊಟ್ಟರೆ ಸೇವಾ ರಿಪೋರ್ಟ್ ಬಂತು, ಪುರುಷಾರ್ಥದ ರಿಪೋರ್ಟ್ ಬಂತು, ಎಲ್ಲ ನೋಡಿದೆ, ವಾ ಮಕ್ಕಳೇ ವಾ ಅಂತ ಹೇಳ್ಕೊಂಡು ಬಾಬಾ ಹೇಳ್ತಾರೆ, ಶುಭಾಶಯವನ್ನು ಕೊಡ್ತಾರೆ. ಈಗ ನಾನು ಏನು ಬಯಸ್ತಾ ಇದ್ದೀನಿ? ಬಾಬನ ಇಚ್ಛೆ ಏನಿರ್ಬೋದು? ಏನಿಚ್ಛೆ ಇರ್ಬೋದು? ಕ್ಯಾ ಚಾಹತಾ ಹೈ ಬಾಬಾ? ತಂದೆ ಆಸೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ನಮಗೆ. ಏನು ಆಸೆ ಪಡ್ಬೋದು ಬಾಬಾ? ಹಾಂ, ಯೋಗಿ ಬಿ ಅಚ್ಚೆ ಬನೆ. ಎಲ್ಲ ಮಕ್ಕಳು ಏನಾಗಿದ್ದಾರೆ? ಯೋಗಿಗಳು ಚೆನ್ನಾಗಿದ್ದಾರೆ, ಮತ್ತು ಎಲ್ಲ ಚೆನ್ನಾಗಿ ಅರ್ಥನೂ ಮಾಡ್ಕೊಂಡಿದ್ದಾರೆ, ಅಟೆನ್ಷನ್ನು ಕೊಟ್ಟಿದ್ದಾರೆ. ಅಭಿ ಬಾಬಾ ಕ್ಯಾ ಚಾಹತೆ ಹೇ? ಹೇಳಿದ್ರಲ್ಲ, ಸದಾ ಸದಾ ಯೋಗಿ ಬನಾನೆ ಚಾಹತೆ ಹೇ. ಸದಾ ಯೋಗಿ ಆಗಲಿಕ್ಕೆ, ಯೋಗಿ ಮಾಡಲಿಕ್ಕೆ ಬಾಬಾ ಬಯಸ್ತಿದ್ದಾರೆ. ಮತ್ತೆಲ್ಲ ಗೊತ್ತಿದೆ ಮಕ್ಕಳಿಗೆಲ್ಲ. ಓಕೆ, ನಿನ್ನೆ 3 ಗಂಟೆ ಏನು ಮಾಡಿದ್ದು? ಜ್ವಾಲಾಮುಖಿ ಯೋಗ ಎಲ್ಲ ಓಕೆ, ಆದರೆ ಬಾಬಾ ಏನು ಬಯಸ್ತಾರೆ? सदा योगी बनाने चाहते हैं. आजकल बाप दादा ने बच्चों को काम भी दिया था, सदा रहने के लिए हर घंटे अपने ऊपर कोई ना कोई युक्ति रखो. ಸದಾ ಇದನ್ನು ಕಾಯಮಾಗಿ ನಮ್ಮ ಲೈಫಲ್ಲಿ ಅಳವಡಿಸ್ಲಿಕ್ಕೋಸ್ಕರ ಒಂದಲ್ಲ ಒಂದು ಯುಕ್ತಿಯನ್ನು ಇಟ್ಕೊಳ್ಳಿ ಅಲ್ವಾ. तो कभी कभी को बदल सदा शब्द आ जाए. ನಿಮ್ಗೆ ಗೊತ್ತಿದೆ, ಕೆಲವೊಮ್ಮೆ ಬಾಬಾ ಏನು ಮಾಡಿದ್ದಾರೆ, ನೆನಪು ಸದಾ ಇರಲಿಕ್ಕೋಸ್ಕರ ಏನು ಮಾಡ್ಕೊಳ್ಳಿ, ಗಂಟು ಹಾಕ್ಕೊಳ್ಳಿ ಅಂತಿದ್ರು ಕೆಲವೊಮ್ಮೆ ಬಾಬಾ. ಆ ರೀತಿ ಸದಾ ಯೋಗಿ ಆಗಿರಬೇಕು, ಸದಾ ಯೋಗಿ ಬನಾನೆ ಬಾಬಾ ಚಾಹತೆ ಹಿ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ रहने के लिए हर घंटे अपने ऊपर कोई ना कोई युक्ति रखो. ಸದಾ ಯೋಗಿ ಆಗಲಿಕ್ಕೋಸ್ಕರ ಪ್ರತಿ ಗಂಟೆಗೆ ತಮ್ಮ ಮೇಲೆ ತಾವೇ ಯುಕ್ತಿಯನ್ನು ಮಾಡಿ. जो कभी कभी को बदल सदा शब्द आ जाए. ಕೆಲವೊಮ್ಮೆ ಅನ್ನೋದು ಹೋಗಿ ಸದಾ ಶಬ್ದ ಬರಬೇಕು.
अभी बाप दादा यही चाहते हैं, जैसे कहावत है ಮನ್ ಜೀತ್ ಜಗತ್ ಜೀತ್. ಈಗ ಬಾಬನಿಗೊಂದು ಆಸೆ ಇದೆ, ಅದನ್ನು ಹೇಳ್ತಾರೆ ಬಾಬಾ. ಈಗ ಅದಕ್ಕೆ ಹೆಂಗಿದೆ ಮಕ್ಕಳ ಮನಸ್ಸು ಅಂತಲೂ ಹೇಳ್ತಾರೆ, ಆ ಮನಸ್ಸು ಹೆಂಗಿರಬೇಕು ಅಂತಲೂ ಸಹಿತ ಹೇಳ್ತಾರೆ. ಈ ಮುರಳಿಯಲ್ಲಿ ಬಾಬರವರ ಇಚ್ಛೆ ಏನು? ಒಂದೇನೋ ಸದಾ ಇರಬೇಕು ಅಂತ. ಈಗೊಂದು ಪಾಯಿಂಟ್ ಹೇಳ್ತಾರೆ, ಅದನ್ನು ಸದಾ ಮಾಡ್ಕೋಬೇಕು ನಾವು. ಮಾತಿದೆ ಮನ್ ಜೀತ್ ಜಗತ್ ಜೀತ್. ಮನ್ ಕೋ ಜೋ ಸಂಕಲ್ಪ ದೋ ವಹಿ ಕರೆ. ಮನಸ್ಸಿಗೆ ಏನು ಸಂಕಲ್ಪ ಕೊಡ್ತೀವೋ ಅದೇ ಮಾಡಬೇಕು. ಏನು ಸಂಕಲ್ಪ ಬರ್ತದೋ ಅದೇ ಮಾಡಬೇಕು. फॉर एग्जाम्पल जैसे और कर्मेंद्रिय जब चाहो जैसे चाहो वैसे करती है ना. ಈ ಉಳಿದೆಲ್ಲ ಕರ್ಮೇಂದ್ರಿಯಗಳು ನೋಡಿ, ನೀವು ಹೇಳ್ದಂಗೆ ಕೇಳ್ತದೆ, ಕಣ್ಣು ಮುಚ್ಚುತ್ತದೆ, ಕೈ ಮೇಲೆ ಎತ್ತಿ ಮೇಯ್ತವೆ. ಕರ್ಮೇಂದ್ರಿಯಗಳೆಲ್ಲ ಯಾವ ರೀತಿ ಬೇಕು ಆ ರೀತಿ ಮಾಡ್ತವೆ. ಐಸೆ ಹಿ ಮನ್ ಕೋ ಭಿ ಜೋ ಆರ್ಡರ್ ಕರೋ ವಹಿ ಕರೆ. ಅದೇ ರೀತಿ ಮನಸ್ಸಿಗೂ ಏನು ನಾನು ಆರ್ಡರ್ ಮಾಡ್ತೀನೋ ಅದೇ ಆಲೋಚನೆ ಮಾಡಬೇಕದು. ಮನಸ್ಸಿಗೆ ನಾನೇನು ಆರ್ಡರ್ ಮಾಡ್ತೀನೋ ಅದೇ ಮಾಡಬೇಕು. ಯಾರು ಆರ್ಡರ್ ಮಾಡೋನು? ಆತ್ಮ. ಆತ್ಮನೇ ಕೈಗೆ ಕಾಲಿಗೆ ಆರ್ಡರ್ ಮಾಡಿದ ಕೂಡಲೇ ಹೇಳ್ದಂಗೆ ಕೇಳ್ತದೆ. ಅದೇ ರೀತಿ ಮನಸ್ಸಿಗೆ ಆರ್ಡರ್ ಮಾಡಿ ಅಭ್ಯಾಸ करते हो, लेकिन कभी कभी नहीं भी करते हैं. बाप दादा अभी यही चाहते हैं कि मन को शक्तियों की लगाम से ಏನು ಬಯಸ್ತಿದ್ದಾರೆ ಬಾಬಾ? ಮನಸ್ಸನ್ನು ಶಕ್ತಿ ಎನ್ನುವ ಲಗಾಮಿನಿಂದ ಜೈಸೆ ಚಲಾನೆ ಚಾಹೋ ವೈಸೆ ಚಲಾವು. ಅಷ್ಟು ಶಕ್ತಿ ಇರಬೇಕು, ಹೇಗೆ ಬೇಕು ಹಾಗೆ ಅದನ್ನು ನಡೆಸಬೇಕು ನಾವು. लगाम से, शक्तियों की लगाम से, ಶಕ್ತಿಯ ಲಗಾಮಿನಿಂದ ಮನಸ್ಸನ್ನು ಹೇಗೆ ಬೇಕಾಗಿ ನಡೆಸಬೇಕು. मन जीत जगत जीत किसका गायन है? मनसन्न ಗೆದ್ರೆ ಜಗತ್ತನ್ನೇ ಗೆದ್ದಂತೆ. ಯಾರ ಗಾಯನ? आप बच्चों का ही गायन है ना. हर कल्प किया तभी गायन है. ನಾವು ಪ್ರತಿಯೊಂದು ಕಲ್ಪಕ್ಕೂ ಮನಸ್ಸನ್ನು ಗೆದ್ದೀವಿ, ತನ್ಮೂಲಕ ಜಗತ್ತನ್ನು ಗೆದ್ದೀವಿ. ಅದಕ್ಕೆ ಅದು ಗಾಯನ ರೂಪದಲ್ಲಿ ಇದೆ. ಯಾಕೆಂದರೆ ಜೈಸೆ ಅವ್ರ ಕರ್ಮೇಂದ್ರಿಯೋಂಕೋ ಮೇರೆ ಕೇತೆ ಹೋ. ನನ್ನ ಕೈ ಅಂತೀವೋ ಇಲ್ಲೋ, ನನ್ನ ಕಾಲು ಅಂತೀವೋ ಇಲ್ಲೋ, ಅದೇ ರೀತಿ ಮನ್ಕೋ ಬಿ ಮೇರಾ ಕೇತೆ ಹೋನ, ನನ್ನ ಮನಸ್ಸು ಅಂತ ನನ್ನಂತೀವಲ್ವ. ನನ್ನ ಆತ್ಮ ಅನ್ನಂಗಿಲ್ಲ, ನಾನೇ ಆತ್ಮ. ಆದರೆ ಮನಸ್ಸಿಗೆ ಏನಂತೀವಿ? ನನ್ನ ಮನಸ್ಸು, ನನ್ನ ಕೈ. ಆದ್ದರಿಂದ ಮೇರಾ ಕೆಹನ ಅರ್ಥಾತ್ ಮನಸ್ಸಿಗೆ ನಾನು ಆತ್ಮ मालिक बनो. मन में जो संकल्प करने चाहो, जितना समय वो संकल्प करने चाहो वो बंधा हुआ है, क्योंकि मेरा है. ಅದು ನನ್ನ ಮನಸ್ಸು ನಾನೇನು ಸಂಕಲ್ಪ ಮಾಡಬೇಕು, ಎಷ್ಟು ಸಮಯ ಮಾಡಬೇಕು, ಆ ಸಂಕಲ್ಪವನ್ನು ಏನು ಮಾಡಬೇಕು, ಎಷ್ಟು ಸಮಯ ಮಾಡಬೇಕು, ಹೇಗೆ ಮಾಡಬೇಕು, वो बंधा हुआ है ಅಲ್ವಾ. ಮಾಲೀಕ ಯಾರು? ಆತ್ಮ ಮಾಲೀಕ, ಮನಸ್ಸು ನನ್ನದು. तो बाप दादा इस स्नेह के दिन यही होमवर्क देने चाहते हैं, जो संकल्प करने चाहो वही चले. ನಿಮಗೆ ಎಂಥ ಸಂಕಲ್ಪ ಮಾಡಬೇಕಂತಿದೆ ಅದೇ ಸಂಕಲ್ಪ ಮಾಡಿ. अगर आप शुद्ध संकल्प करने चाहते हो तो शुद्ध संकल्प व्यर्थ संकल्पों को खत्म कर दे. ಈಗ ಏನೋ ವ್ಯರ್ಥ ಸಂಕಲ್ಪ ಬರ್ತಾ ಇದೆ. ಈಗ ಮಾಲೀಕ ಯಾರು? ಮನಸ್ಸಿಗೆ ನನ್ನ ಆತ್ಮ. ಇಲ್ಲ, ನಾನು ಶುದ್ಧ ಸಂಕಲ್ಪ ಮಾಡಬೇಕು. ಲಗಾಮ್ ಯಾವುದು? ಶಕ್ತಿಗಳೇ ಲಗಾಮ್, ಕಂಟ್ರೋಲಿಂಗ್ ಪವರ್.
ಇಲ್ಲ, ನಾನು ಈ ಕ್ಷಣದಿಂದ ಇದು ವ್ಯರ್ಥ ಸಂಕಲ್ಪ ಸರಿಯಲ್ಲ, ನಾನು ಮಾಡೋಂಗಿಲ್ಲ, ಇವತ್ತಿನಿಂದ ನಾನು ಶುದ್ಧ ಸಂಕಲ್ಪ ಮಾಡ್ತೀನಿ ಅಂತ ಹೇಳ್ಕೊಂಡು ವ್ಯರ್ಥ ಸಂಕಲ್ಪವನ್ನು ಖತಮ್ ಮಾಡಿ. चाहते हो योग लगाना और संस्कार के कारण व्यर्थ संकल्प चले. ಈಗ ನಾನು ಯೋಗ ಮಾಡಬೇಕು ಅಂತ ಇಷ್ಟಪಡ್ತೀನಿ, ಸಂಸ್ಕಾರದ ಕಾರಣದಿಂದ ವ್ಯರ್ಥ ಸಂಕಲ್ಪಗಳು ಬರ್ತವೆ. योग की सिद्धि नहीं मिले, ये कंट्रोल होना चाहिए. ಇದು ಭಾಳ ಸೂಕ್ಷ್ಮ ಇದೆ. ಮನಸ್ಸು, ಬುದ್ಧಿ, ಸಂಸ್ಕಾರ. ಸಂಕಲ್ಪ ಮಾಡ್ತೀವಿ, ಬುದ್ಧಿ ನಿರ್ಣಯ ಮಾಡ್ತದೆ, ನಿರ್ಣಯಕ್ಕೆ ತಕ್ಕಂತೆ ಕರ್ಮೇಂದ್ರಿಯಗಳು ಕರ್ಮ ಮಾಡ್ತವೆ. ಕರ್ಮದ ರಿಸಲ್ಟ್ ಏನಾಯಿತು? ಪುನಃ ಸಂಸ್ಕಾರ. ಕೆಲವೊಮ್ಮೆ ಸಂಸ್ಕಾರ ಇಷ್ಟು ಸ್ಟ್ರಾಂಗ್ ಇರ್ತದೆ, ಸಂಸ್ಕಾರಕ್ಕೆ ತಕ್ಕಂತೆ ಆಟೋಮೆಟಿಕಲಿ ಸಂಕಲ್ಪ ಕ್ರಿಯೇಟ್ ಆಗೋದು. ಆದರೆ ಆತ್ಮ ಯಾವಾಗಲೂ ಮೂಲತಃ ಹೆಂಗಿರ್ತದೆ? ಅದು ಒಳ್ಳೆಯದಿರ್ತದೆ, ಶುದ್ಧ ಇರ್ತದೆ, ಅದು ಒಳ್ಳೆಯದನ್ನೇ ಬಯಸ್ತದೆ. ಆದರೆ ಸಂಸ್ಕಾರ ಏನು ಮಾಡ್ತದೆ? ವ್ಯರ್ಥ ಸಂಕಲ್ಪ ಪ್ರಾರಂಭ ಮಾಡ್ತದೆ. ಅಷ್ಟೊತ್ತಿಗೆ ಶುದ್ಧ ಸಂಕಲ್ಪ ವ್ಯರ್ಥ ಸಂಕಲ್ಪಕ್ಕೂ ಖತಮ್ ಕರ್ದೆ. ಬಾಬಾ ಹೇಳ್ತಿದ್ದಾರೆ, ಚಾತೆ ಹೋ ಯೋಗ ಲಗಾನ. ಈಗ ನಾವು ಚೆನ್ನಾಗಿ ಯೋಗ ಮಾಡಬೇಕು ಅಂತ ಆತ್ಮ ಭಾಳ ಪ್ರೀತಿಯಿಂದ ಕೂತ್ಕೋತೀವಿ. ಯೋಗಕ್ಕೆ ಕುಂತೀವಿ, ಸಂಸ್ಕಾರಕ್ಕೆ ಕಾರಣ ವ್ಯರ್ಥ ಸಂಕಲ್ಪ ಚಲೆ. ಸಂಸ್ಕಾರದ ಕಾರಣದಿಂದ ವ್ಯರ್ಥ ಸಂಕಲ್ಪ ನಡೀತಾ ಇದೆ. ಯೋಗಕ್ಕೆ ಸಿದ್ಧಿ ನೈ ಮಿಲೆ, यह कंट्रोल होना चाहिए. अगर 1 घंटा योग लगाने चाहते हो तो मन डिस्टर्ब नहीं करे. 1 ಗಂಟೆ ನಾನು ಈಗ ಯೋಗದಲ್ಲೇ ಇರಬೇಕು, ಪರನಾಮ ಅಂದರೆ ಪರನಾಮದಲ್ಲೇ ಇರಬೇಕು. ಆವಾಗ ಮನಸ್ಸು ಡಿಸ್ಟರ್ಬ್ ಮಾಡತಕ್ಕದ್ದಲ್ಲ. ನಾನು ಆತ್ಮ ಹೇಳ್ದಂಗೆ ಕೇಳಬೇಕು. ಬೇರೆ ಸಂಸ್ಕಾರಕ್ಕೆ ವಶ ಆಗಿ ಮನಸ್ಸೇನೇನೋ ಯೋಚನೆ ಮಾಡುವಂಗಿಲ್ಲ. ಡಿಸ್ಟರ್ಬ್ ನಹೀ ಕರೆ, ಕ್ಯೋಂಕಿ ಆತ್ಮ ಮಾಲಿಕ ಹೈ, ಮನ್ ಮಾಲಿಕ ನಹೀ. ಮನ್ ತೋ ಆತ್ಮ ಕಾ ಸಾಥಿ ಹೈ. ಇವೆಲ್ಲ ಭಾಳ ಸೂಕ್ಷ್ಮ ಇದೆ. ಯಾಕೆಂದರೆ ಮನಸ್ಸು ಅಂತಂದರೆ ಒಂದು ಆರ್ಗನ್ ಅಲ್ಲ, ಅದು ಒಂದು ಪಾರ್ಟ್ ಇಲ್ಲ. ಮನಸ್ಸಂದರೆ ಒಂದು ಪಾರ್ಟ್ ಇಲ್ಲ. ಆತ್ಮನೇ ಮೆದುಳನ್ನು ಬಳಸಿ ಸಂಕಲ್ಪ ಕ್ರಿಯೇಟ್ ಮಾಡ್ತದೆ. ಆತ್ಮನೇ ಕಣ್ಣನ್ನು ಬಳಸಿ ನೋಡ್ತದೆ. ಆತ್ಮನೇ ಕಿವಿಯನ್ನು ಬಳಸಿ ಕೇಳ್ತದೆ. ಹೇಗೆ ಪಂಚ ಇಂದ್ರಿಯಗಳು, ಅದಕ್ಕೆ ತಕ್ಕಂತೆ ಸೂಕ್ಷ್ಮ ಶಕ್ತಿ. ಆತ್ಮನೇ ಮೆದುಳನ್ನು ಬಳಸಿ ಸಂಕಲ್ಪ ಕ್ರಿಯೇಟ್ ಮಾಡ್ತದೆ. ಆದರೆ ಕೆಲವೊಮ್ಮೆ ಎಕ್ವೈರ್ ಕ್ವಾಲಿಟಿ ಇರ್ತದೆ ಸಂಸ್ಕಾರ. ಮೂಲತಃ ಆತ್ಮ ಹೇಳೋಕ್ಕಿಂತ ಮೊದಲೇ ಈ ಸಂಸ್ಕಾರ ಏನು ಮಾಡಿಬಿಡ್ತದೆ? ಕೆಲಸ ಮಾಡಿಬಿಡ್ತದೆ. ಸಂಸ್ಕಾರ ಕೆಲಸ ಮಾಡಿಬಿಡ್ತದೆ. ಅದಕ್ಕೆ ಡಿಸ್ಟರ್ಬ್ ನಹೀ ಕರೆ. ಆತ್ಮ ಮಾಲಿಕ ಹೈ, ಆತ್ಮ ಮನ್ ಮಾಲಿಕ ನಹೀ. ಮನ್ ತೋ ಆತ್ಮ ಕಾ ಸಾಥಿ ಹೈ, तो साथी को प्यार से ऑर्डर करो, मन जीत बनो. ಯಾಕೆಂದರೆ बाप दादा के पास बहुत बच्चों का समाचार आता. ಆದ್ದರಿಂದ ಮನಸ್ಸು ನಮ್ಮ ಸಾಥಿ. ಆದ್ದರಿಂದ ಆತ್ಮ ಸಾಥಿಗೆ ಪ್ರೀತಿಯಿಂದ ಆರ್ಡರ್ ಮಾಡಬೇಕು. ಮನಸ್ಸನ್ನು ಗೆಲ್ಲೋರಾಗಿರಿ. ಬಾಬನ ಹತ್ರನೂ ಬೇಕಾದಷ್ಟು ಸಮಾಚಾರ ಬರ್ತದೆ. ವ್ಯರ್ಥ ಸಂಕಲ್ಪ ಸಮಯ ಪ್ರತಿ ಸಮಯ ಆತೆ ಹಿ ಬಾಬಾ. ಏನಂತಾರೆ ಮಕ್ಕಳು? ಸಮಯ ಪ್ರತಿ ಸಮಯ ವ್ಯರ್ಥ ಸಂಕಲ್ಪಗಳು ಬರ್ತವೆ. ಅಂದರೆ ಆತ್ಮಸ್ಥಿತಿಯೇ ಇಲ್ಲ ನಮ್ಮ ಹತ್ರ. ಎಕ್ವೈರ್ಡ್ ಕ್ವಾಲಿಟಿ ಯಾವುದು? ಆಕ್ರಮಿಸಲ್ಪಟ್ಟದ್ದು ಸಂಸ್ಕಾರ ಏನಿದೆ ಅದು ಬಡ 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 ಕೆಲಸ ಮಾಡ್ತದೆ. ಒಳಗಡೆ ಹೋದರೆ ಏನಿದೆ ಆತ್ಮ? ಅದು ಶುದ್ಧ ಇದೆ, ಪವಿತ್ರ ಇದೆ, ಅದು ಒಳ್ಳೆಯದನ್ನೇ ಮಾಡ್ತದೆ. ಆತ್ಮ ಪ್ಯೂರ್ ಸೋಲ್.
ಅದಕ್ಕೆ ಬಾಬಾ ಅಂತಿದ್ದಾರೆ, ಬಹಳ ಪ್ರೀತಿಯಿಂದ ಮನಸ್ಸಿಗೆ ಏನು ಮಾಡಬೇಕು, ನಮಗೆ ಸ್ವಸ್ಥಿತಿ ಆತ್ಮಸ್ಮೃತಿ ಇದ್ದರೆ ಸಾಕು. ಖಂಡಿತ ನಾವು ಕೆಟ್ಟದ್ದು ಮಾತಾಡಂಗಿಲ್ಲ. ನೀವು ನೋಡಿಬೇಕಾದ್ರೆ ಆತ್ಮಸ್ಮೃತಿ ಇದ್ದಾಗ ಕೆಟ್ಟದ್ದು ಮಾತಾಡಂಗಿಲ್ಲ. ಆತ್ಮಸ್ಮೃತಿ ಇದ್ದಾಗ ನಮ್ಗೆ ಸಿಟ್ಟು ಬರೋಂಗಿಲ್ಲ. ಆತ್ಮಸ್ಮೃತಿ ಇದ್ದಾಗ ಮತ್ತೊಬ್ಬರ ಬಗ್ಗೆ ವ್ಯರ್ಥ ಯೋಚನೆ ಬರೋಂಗಿಲ್ಲ. ಒಂದು ವೇಳೆ ವ್ಯರ್ಥ ಯೋಚನೆ ಬರ್ತಾ ಇದೆ, ನಾನು ನಿಮಗೆ ಬೈತಾ ಇದ್ದೀನಿ, ಅವಾಗ ಆತ್ಮಸ್ಮೃತಿಯೇ ಇಲ್ಲ. ಅವಾಗ ಯಾವುದು ಕೆಲಸ ಮಾಡಿಸ್ತಾ ಇರ್ತದೆ? ಅದು ಸಂಸ್ಕಾರ, ದೇಹಾಭಿಮಾನದ ಸಂಸ್ಕಾರ ಕೆಲಸ ಮಾಡಿಸ್ತಾ ಇರ್ತದೆ. ಈಗ ಅದು ಕಂಟ್ರೋಲ್ ಆಗಬೇಕು. ಅದಕ್ಕೆ ಮನಸ್ಸನ್ನೋದು ಆತ್ಮನ ಸಾಥಿ. ಪ್ರೀತಿಯಿಂದ ಆರ್ಡರ್ ಮಾಡಿ ಮನಸ್ಸನ್ನು ಗೆಲ್ಲೋರಾಗಿರಿ. बाप-दादा के पास बहुत बच्चों का समाचार आता, बाबा व्यर्थ संकल्प समय प्रति समय आते हैं, नहीं चाहते हैं बाबा तो भी आते हैं. बाबा ನನಗೆ ವ್ಯರ್ಥ ಸಂಕಲ್ಪ ಮಾಡಬೇಕಂತ ಅನ್ಸಂಗಿಲ್ಲ, ಆದರೂ ಬಂದ್ಬಿಡ್ತದೆ. तो क्या ये मालिक कहेंगे? तो ब्रह्मा बाप से स्नेह है ना. ब्रह्मा बाबन ಜೊತೆ ಬಹಳ ಪ್ರೀತಿ ಇದೆ ಅಲ್ಲ ತಮಗೆ. तो बाप आज स्नेह में अपने दिल की चाहना सुना रही. ಬ್ರಹ್ಮ ಬಾಬನ ಮೇಲೆ ಭಾಳ ಸ್ನೇಹ ಇದೆ ಅಲ್ವಾ. ಅದಕ್ಕೆ ಭಗವಂತನ ಸಹಿತ ಬ್ರಹ್ಮ ಬಾಬನ್ ಇವತ್ತು ತನ್ನ ಮನಸ್ಸಿನ ಇಚ್ಛೆಯನ್ನು ಮಕ್ಕಳ ಮುಂದೆ ಹೇಳ್ತಾರೆ. ಅಭಿ ಮಂಜಿತ್ ಜಗಜ್ಜಿತ್ ಬನ್ನಾ ಹಿ ಹೈ. ಮನಸ್ಸನ್ನು ಗೆದ್ದು ಜಗತ್ತನ್ನು ಗೆಲ್ಲೇಬೇಕು. तो ब्रह्मा बाप को यह स्नेह की सौगात देंगे ना. ಇವತ್ತು ಜನವರಿ 18 ಅಲ್ವಾ, ಪ್ರೀತಿಯಿಂದ ಈ ಸೌಗಾತನ್ನು ಕೊಡ್ತಿರಲ್ವಾ. ಮಂಜಿತ್ ಜಗಜ್ಜೀತ್. ಸ್ನೇಹ ಮೇ ಕ್ಯಾ ದಿಯಾ ಜಾತಾ? ಗಿಫ್ಟ್ ದಿ ಜಾತಿ ಹೈ. ಭಾಳ ಸ್ನೇಹ ಇದ್ದಾಗ ಉಡುಗೊರೆಯನ್ನು ಕೊಡಲಾಗ್ತದೆ. तो आज ब्रह्मा बाप बच्चों से ये सौगात देने के लिए कह रहे हैं. तैयार है? ಎಲ್ಲ ರೆಡಿಯಾ? ब्रह्मा बाबरवರಿಗೆ ಇವತ್ತು ಉಡುಗೊರೆ ಕೊಡ್ತೀರಿ? हाथ उठाओ. तो अभी जब भी ऑर्डर करे तो आज के दिन से व्यर्थ संकल्प आने नहीं देना. ಇವತ್ತಿನಿಂದ ಯಾವುದೇ ವ್ಯರ್ಥ ಥಾಟ್ಸ್, ವೇಸ್ಟ್ ಥಾಟ್ಸ್, ವ್ಯರ್ಥ ಸಂಕಲ್ಪಗಳನ್ನು ಇವತ್ತಿನಿಂದ ಈ ಕ್ಷಣದಿಂದ ಬರಲಿಕ್ಕೆ ಬಿಡಬಾರ್ದು. कर सकते हो? आज 2 घंटा 4 घंटा योग की स्टेज में कर्म भी करो. ಇವತ್ತು ಪ್ರಯೋಗ ಮಾಡಿರಿ. ಯೋಗಯುಕ್ತ ಇದ್ದುಕೊಂಡು 2 ಗಂಟೆ 4 ಗಂಟೆ ಸ್ಟೇಜಿನಲ್ಲಿ ಕೆಲಸ ಮಾಡಿ. ಯೋಗ भी लगाओ. कर सकते हो? कर सकते हो? चलो अभी बीती सो बीती. ಇಷ್ಟ ತನಕ ಆದದಾಗಿ ಹೋಯಿತು. ಲೇಕಿನ್ अब ऑर्डर करे कि आज के दिन व्यर्थ संकल्प को फुल स्टॉप तो करना पड़ेगा. ವ್ಯರ್ಥ ಸಂಕಲ್ಪ ಪೂರ್ಣ ವಿರಾಮ ಮಾಡಬೇಕಾಗ್ತದೆ. ಓಕೆನಾ? ಇವತ್ತಿನಿಂದ ವ್ಯರ್ಥ ಸಂಕಲ್ಪಕ್ಕೆ ಪೂರ್ಣ ವಿರಾಮ ಕರ್ನ ಪಡೇಗ. ಹಂಗಾರೆ ಬಾಬನಿಗೆ ಗಿಫ್ಟ್ ಕೊಟ್ಟಂಗೆ. ಹೋಗು, ಎಂಥದನ್ನು ಗಿಫ್ಟ್ ಕೇಳ್ತಾನೋ ಯಾವುದನ್ನ ಉಡುಗೊರೆ? ವ್ಯರ್ಥ ಸಂಕಲ್ಪ ಮಂಜಿತ್ ಜಗಜ್ಜಿತಾಗ್ರಿ. आज योग में यही लक्ष्य रखो, उसी प्रमाण सारे दिन का पुरुषार्थ करना पड़ेगा. ಇವತ್ತು ಯೋಗದಲ್ಲಿ ಈ ಗುರಿಯನ್ನು ಇಟ್ಕೊಳ್ಳಿ. ಅದೇ ಪ್ರಮಾಣ ಇಡೀ ದಿನ ಪುರುಷಾರ್ಥ ಮಾಡಬೇಕು. ವ್ಯರ್ಥ ಸಂಕಲ್ಪಕ್ಕೆ ಪೂರ್ಣ ವಿರಾಮ. ಬಾಪ್ ಸೇ ಸ್ನೇಹ ಮೇ ಜೋ ಬಾಪ್ ಕಹೆ वो करना है. ಬಾಬನ ಜೊತೆ ಭಾಳ ಸ್ನೇಹ ಇದೆ ಅಲ್ವಾ. ಸ್ನೇಹ ಇದೆ ಅಂತಂದ ಮೇಲೆ ಬಾಬಾ ಕಹೆ वो करना है. ಅವನ ಮೇಲೆ ಸ್ನೇಹ, ರಿಯಲಿ ನನಗೆ ಸ್ನೇಹ ಇದೆ, ಹಾಗಾದರೆ ಅವನು ಹೇಳ್ದಂಗೆ ಮಾಡಬೇಕು ನಾವು. ವ್ಯರ್ಥ ಸಂಕಲ್ಪ ವ್ಯರ್ಥ ಬಂದ್ ಮಾಡಬೇಕು. ಬ್ರಹ್ಮಪ್ಪನ ಮೇಲೆ ಪ್ರೀತಿ ಉಂಟೇ ಇಲ್ಲ, ಅದರಿಂದ ಮಾಡಬೇಕು. ವ್ಯರ್ಥ ಸಂಕಲ್ಪ ಬಂದ್. ಇದಕ್ಕೆ ಯುಕ್ತಿ ಏನು? ಇನ್ನೊಂದು ಯುಕ್ತಿ ಹೇಳ್ಕೊಡ್ತಾನೆ ಬಾ. ವ್ಯರ್ಥ ಸಂಕಲ್ಪ ಬಂದ್. ವ್ಯರ್ಥ ಸಂಕಲ್ಪ ಮೊದಲೊಂದು ಪಾಯಿಂಟ್ ಅಂದರು ಬಾಬಾ. ದೇಹಾಭಿಮಾನ ಹೆಂಗಿರ್ತದೆ?
ಬಾಬನ ಸ್ನೇಹದಲ್ಲಿದ್ದಾಗ ಏನಾಗ್ತದೆ? ದೇಹಾಭಿಮಾನ ದೂರ ಆಗ್ತದೆ. ತಂದೆಯ ಸ್ನೇಹ, ಬಾಬಾ ಬಿಟ್ಟರೆ ಬಾಬಾನೇ ನನಗೆ ಸಾರ ಸಂಸಾರ ಅಲ್ಲೇ ಹೋಗ್ತದೆ. ಈಗ ಬಾಬಾ ಹೇಳ್ತಾರೆ, ಸಂಪೂರ್ಣ ವ್ಯರ್ಥ ಸಂಕಲ್ಪ ಬಂದ್. ಇದಕ್ಕೆ ಯುಕ್ತಿ ಏನು? ಬ್ರಹ್ಮ ಬಾಬಕ್ಕೆ ಸ್ನೇಹಿಕೋ ದಿಲ್ ಸೆ ಯಾದ್ ಕರ್. ಬ್ರಹ್ಮ ಬಾಬಕ್ಕೆ ಸ್ನೇಹಿಕೋ, ಬ್ರಹ್ಮ ಬಾಬರವರ ಸ್ನೇಹವನ್ನು ನೀವು ದಿಲ್ಲಲ್ಲಿ ನೆನಪು ಮಾಡ್ಕೊಳ್ಳಿ. ಪ್ರೀತಿ ಇದೆನಾ ಬ್ರಹ್ಮ ಬಾಬನ ಜೊತೆಗೆ? ನೋಡೇ ಇರಲ್ಲ ಅವರನ್ನು, ಹೆಂಗೆ ಪ್ರೀತಿ ಬರ್ತದೆ? ಚಾಹೆ ಸಾಕಾರ ಮೇ ದೇಖ, ಹಾಂ ಕೆಲವರು ಸಾಕಾರದಲ್ಲಿ ನೋಡಿರ್ಬೋದು, ಚಾಹೆ ನಹಿ ದೇಖ, ನಾವು ಕೆಲವೊಮ್ಮೆ ನೋಡಿಲ್ಲ. ಲೇಕಿನ್ ಬುದ್ಧಿ ಬಲ ದ್ವಾರ ತೋ ಸಭಿನೇ ದೇಖಾ ಹೇನಾ. ಬುದ್ಧಿ ಬಲದಿಂದ ಎಲ್ಲ ನೋಡಿವಿ. ಇಲ್ಲಿ ನೋಡಿ, ಬ್ರಹ್ಮ ಬಾಬರವರ ಚಿತ್ರ ನೋಡಿವಿ. ಮತ್ತೆ ಅವರು ಏಳುದು, ಮಲಗುದು, ತಿರುಗುದು, ತಿನ್ನೋದು, ಉಣ್ಣೋದು, ನಡೆಯೋದು, ಮಾತಾಡೋದು, ಆಮೇಲೆ ಅವರೆಲ್ಲ ಜವಾಬ್ದಾರಿ ನಿಭಾಯಿಸೋದು, ಆಮೇಲೆ ಬರೆಯುವುದು, ಪ್ರತಿ ಒಂದು ಬ್ರಹ್ಮ ಬಾಬರವ್ರದ್ದು. ಅಷ್ಟೇ ಮಾತ್ರ ಅಲ್ಲ, ಆವಾಜು ಬೇಕಾದ್ರೆ ಕೇಳಿಸ್ತೀವಿ. ಬ್ರಹ್ಮ ಬಾಬರವರ ಮುಖ ಕಮಲದಲ್ಲಿ ನಾಲೆಜ್ ಬಂದಾಗ ಆವಾಜ್ ಹೆಂಗಿತ್ತು ಬ್ರಹ್ಮ ಬಾಬಂದು? ಇವನ್ ಆವಾಜು ಕೇಳಿಸ್ಬೋದು, ಆವಾಜ್ ಕೇಳಿಸ್ತೀವಿ, ಚಿತ್ರ ತೋರಿಸ್ತೀವಿ. A to Z ಅವರ ಜೀವನದಲ್ಲಿ ಅವ್ರು ಹೆಂಗೆ ನಡ್ಕೊಂಡ್ರಂತ ನಾವು ಹೇಳ್ತೀವಿ. ಅಂದರೆ ಬ್ರಹ್ಮ ನೋಡ್ದಂಗಾಗಿಲ್ವ ಈಗ? ಬುದ್ಧಿಬಲ ಯಾವುದರಿಂದ? ಬುದ್ಧಿಬಲದಿಂದ. ಸಭಿನೇ ದೇಖಾ ಹೇನಾ, देखा है या नहीं देखा है? जो कहते मैंने बाबा का प्यार देखा, मैंने ब्रह्मा बाबा की पालना देखी, तो क्या उसी से चल रहा हूँ? हाथ उठाओ. ನಾನು ಬ್ರಹ್ಮ ಬಾಬರವ್ರ ಪ್ರೀತಿಯನ್ನು ನೋಡಿದ್ದೀನಿ, ನಾನು ಬ್ರಹ್ಮ ಬಾಬರವ್ರ ಪಾಲನೆಯನ್ನು ಪಡ್ಕೊಂಡಿದ್ದೀನಿ. ನೋಡಿದೆಲ್ಲ ಪಡ್ಕೊಂಡಿವಿ. ಮತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ, ಅಚ್ಚಾ ಹಾತ್ ಊಟಕ್ಕೆ ತೋ ಖುಷಿ ಕರ್ದಿಯಾ. ನೀವು ಕೈ ಎತ್ತಿ ಏನು ಮಾಡಿದಿರಿ? ಖುಷಿ ಪಡಿಸಿದಿರಿ. ಬ್ರಹ್ಮ ಬಾಬರವರ ಪ್ರೀತಿಯನ್ನು ನೋಡಿದ್ದೀನಿ, ಬ್ರಹ್ಮ ಬಾಬರವರ ಪಾಲನೆಯನ್ನು ನೋಡಿದ್ದೀನಿ. बाप दादा को खुशी है, हिम्मत तो रखी है ना, लेकिन जब भी कोई ताकत कम हो जाए ना, ಕೆಲವೊಮ್ಮೆ ನಮ್ಮ ತಾಕತ್ತು ಕಡಿಮೆ ಆಯಿತು, ಕೆಲವೊಮ್ಮೆ ನಮ್ಮ ತಾಕತ್ತು ಕಡಿಮೆ ಆಯಿತು. तो सदा बाप के संबंध कितने संबंध है? कभी बाप, कभी बच्चा भी बन जाता, कभी बाप तो सखा भी बन जाता. इसलिए संबंध याद करो, प्राप्तियाँ याद करो. ಏಕದಮ್ ಒಳಗಡೆ ಏನಾದ್ರು ಸ್ವಲ್ಪ ಡೌನ್ ಆಯಿತು ಅಂದರೆ, ತಾಕತ್ತು ಕಡಿಮೆ ಆಯಿತು ಅಂತಂದರೆ, ವಿವಿಧ ಸಂಬಂಧವನ್ನು ನೆನಪು ಮಾಡಿಕೊಳ್ಳಿ, ವಿವಿಧ ಪ್ರಾಪ್ತಿಯನ್ನು ನೆನಪು ಮಾಡಿಕೊಳ್ಳಿ. ಪ್ರಾಪ್ತಿಯ और संबंध जैसे आज दिल से याद कर रहे हो, ऐसे याद करने से प्यार पैदा हो जाएगा. आज भी सबके दिल में ब्रह्मा बाबा का प्यार आ रहा है. तो जब कुछ नीचे ऊपर हो तो संबंध और प्राप्तियाँ याद करना. ಬಾಬನ ಜೊತೆ ಸದಾ ಸ್ನೇಹ ಇದೆ, ಸದಾ ನೆನ್ಪಿಟ್ಕೋತೀವಿ, ಜೊತೆಗಿದ್ದಾರೆ ಅಂತ ಅನುಭವ ಆಗ್ತದೆ. ಆದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದರೆ ಅಥವಾ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಸಂಬಂಧ ಮತ್ತು ಪ್ರಾಪ್ತಿ ಇದನ್ನು ಏನು ಮಾಡಿ ನೆನಪು ಮಾಡಿಕೊಳ್ಳಿ. ಬಾಪ್ ಹರ್ ಬಚ್ಚೆ ಕೆ ಸಾಥ್ ಸಹಯೋಗಿ ಹೈ. ಬಾಬಾ ಪ್ರತಿಯೊಂದು ಮಕ್ಕಳ ಜೊತೆಗೆ ಸಹಯೋಗಿ ಇದ್ದಾರೆ, ಪ್ರತಿ ಮಕ್ಕಳ ಜೊತೆಗೆ ಸಹಯೋಗಿ ಇದ್ದಾರೆ. ಇವತ್ತು ಶಿವಬಾಬಾ ಬ್ರಹ್ಮರವರ ಮೂಲಕ ಸ್ಥಾಪನೆಯ ಕೆಲಸ ಮಾಡಿದರು. ನಾವೆಲ್ಲ ಹುಟ್ಕೊಂಡ್ಬಿಟ್ಟೆವು, ಯಜ್ಞ ರಚನೆ ಆಯಿತು. ಬ್ರಹ್ಮ ಬಾಬರವರ ಥ್ರೂವೇ ಪಾಲನೆಯ ಕರ್ತವ್ಯ ನಿಭಾಯಿಸ್ತಾರೆ. ಪಾಲನೆ ಕರ್ತವ್ಯ ಅಂದರೆ ಯಾವ ಚಿತ್ರ ನೆನಪಾಗ್ತದೆ?
ವಿಷ್ಣು. ವಿಷ್ಣುವಿನ ವಾಹನ ಯಾವುದು? ಗರುಡ. ಗರುಡ ಗರುಡ ಅಂದ್ರೇನು? ಹಾರ್ಕೊಂಬರ್ತದೆ. ಅದು ಯಾದಗಾರ ನೋಡಿ ಹೇಗಿದೆ ಅಂತ. ಬ್ರಹ್ಮ ತಂದೆಯ ಸಾಕಾರ ಶರೀರದಲ್ಲಿ ಸ್ಥಾಪನೆ ಕೆಲಸ ಮಾಡಿದರು. ಈಗ ಬ್ರಹ್ಮ ತಂದೆಯ ಸೂಕ್ಷ್ಮ ಶರೀರದಲ್ಲಿ ಮಕ್ಕಳ ಪಾಲನೆಯ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಮಹಾವಿಷ್ಣುವಿನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಸೂಕ್ಷ್ಮ ಶರೀರ ಎಲ್ಲಿ ಬೇಕಲ್ಲಿ ಏನು ಮಾಡ್ಬೋದು? ಈಗ ಹಾರ್ಕೊಂಡು ಹೋಗ್ಬೋದು. ನೀವು ಕಿಟಕಿ ಬಾಗಿಲೆಲ್ಲ ಹಾಕಿದರೂ ಸೂಕ್ಷ್ಮ ಶರೀರ ಏನು ಮಾಡ್ಬೋದು? ಒಳಗಡೆ ಬರ್ಬೋದು. ನೀವು ಎಲ್ಲಿ ನೆನಪು ಮಾಡ್ತೀರೋ. ಹರ್ ಬಚ್ಚೆಗೆ ಸಾಥ್ ಸಹಯೋಗಿ ಹೇ. ಇದನ್ನು ನಾವು ಅನುಭವ ಮಾಡಬೇಕಷ್ಟೆ ಬುದ್ಧಿಬಲದಿಂದ. ಬುದ್ಧಿಬಲ ಅಂದ್ರೇನು? ನಾಲೆಜ್. ಸತ್ಯ ಜ್ಞಾನದ ಅರಿವು ಗೊತ್ತಾದಾಗ ಆಟೋಮೆಟಿಕಲಿ ನಾವು ಅನುಭವ ಮಾಡ್ಬೋದು. ನೀವು ಬಾಬಾ ಮೇರಾ ಬಾಬಾ ಆಚಾವು 1 ಸೆಕೆಂಡ್ ಮೇ ಬಾಪ್ ದಾದಾ ಹಾಜಿರ್ ಹೋ ಜಾಯೇಗಾ. ಆ ಮುರಳಿ ಪಾಯಿಂಟ್ ಇದೆ, ಎಲ್ಲಿಗೆ ಬರ್ತಾನೆ. ಅದು ಸೂಕ್ಷ್ಮ ಶರೀರದಲ್ಲಿದ್ದಾರೆ. ಬಾಬಾ ಅಂತಾರೆ ಸಾಥ್ ಬಚ್ಚೆ ಕೆ ಸಾಥ್ सहयोगी है. सिर्फ आप याद करना. तो समझा आज क्या करना है? मंजीत जगजीत का गायन है, वह स्वरूप धारण करना है. मंजीत जगजीत का जो गायन है आ स्वरूपवन्न धाರಣೆ ಮಾಡಿ. ಆರ್ಡರ್ ಸೇ ಚಲಾವೋ. ಮನಸ್ಸನ್ನು ಆರ್ಡರ್ ಪ್ರಮಾಣ ನಡೆಸಿರಿ. अभी थोड़ा फ्री छोड़ दिया है ना, वो अपना काम करता है. ಈ ಮನಸ್ಸನ್ನು ಸುಮ್ಮನೆ ಹಂಗೆ ಬಿಟ್ಟರೆ ಅದು ತನ್ನ ಕೆಲಸ ಮಾಡ್ತಾ ಇರ್ತದೆ. ಅಭಿ ಅಟೆನ್ಷನ್ದು ಈಗೇನು ಮಾಡಿ ಅಂತಾರೆ ಬಾಬಾ? ಗಮನ ಹರಿಸಿರಿ. ಮನ್ ಮೇರೆ ಆರ್ಡರ್ ಮೇ ಚಲೆ ನಾ ಕಿ ಆಪ್ ಮನ್ ಕೆ ಆರ್ಡರ್ ಮೇ ಚಲ. ಮನಸ್ಸು ನನ್ನ ಆತ್ಮ ಹೇಳಿದಂತೆ ನಡಿಬೇಕು, ಅದು ಹೇಳಿದಂಗೆ ನಾನು ನಡೆಯುವುದಲ್ಲ. चाहते हो ज्ञान की बातों का रमन करें और आ जाती है फालतू बातें. ನಾನೀಗ ಜ್ಞಾನದ ಪಾಯಿಂಟ್ಸನ್ನೆಲ್ಲ ಏನು ಮಾಡಬೇಕು? ಮಂಥನ ಮಾಡಬೇಕು, ಚಿಂತನೆ ಮಾಡಬೇಕು, ನಾನು ಪಾಯಿಂಟ್ಸ್ ಬರಿಬೇಕು ಅಂತ ಅಂತೀವಿ. ಅಷ್ಟೊತ್ತಿಗೆ ವ್ಯರ್ಥ ಆಲೋಚನೆ ಬಂತು. तो क्या हुआ? मन मालिक बना या आप मालिक बने? तो सभी ने यह होमवर्क समझा. ಗೊತ್ತಾಯ್ತಾ ಹೋಮ್ವರ್ಕ್ ಏನಂತ? ನನ್ನ ಮನಸ್ಸಿಗೆ ಮಾಲೀಕ ನನ್ನ ಆತ್ಮ ಬಯಸಿದಂತೆ ಮನಸ್ಸು ನಡಿಬೇಕು. ಕೆಲವೊಮ್ಮೆ ಮನಸ್ಸು ಸಂಸ್ಕಾರ ವಶಾಗಿ ಎಲ್ಲೆಲ್ಲೋ ಹೋಗ್ಬೋದು. ಅದಕ್ಕೆ ಶಕ್ತಿಯ ಲಗಾಮಿನಿಂದ ಮನಸ್ಸಿಗೆ ಏನಾಗಬೇಕು? ಆತ್ಮ ಮಾಲೀಕನಾಗಿ ನಡೆಸಬೇಕು. ಮಂಜೀತ್ ಬನನ ಯಹ है होमवर्क. जो ऑर्डर करे वो मानेगा, जरूर मानेगा. अटेंशन देना पड़ता है बस. ಒಪ್ಪಬೇಕಂದ್ರೆ ಒಪ್ಪಬೇಕು, ಹಿಂಗಿರ್ಬೇಕಂದ್ರೆ ಹಿಂಗಿರಬೇಕು. ಬಾಬಾ ಹೇಳ್ತಿದ್ದಾರೆ ಅಟೆನ್ಷನ್ ದೇನಾ ಪಡೇಗ. ನಾವು ಗಮನವನ್ನು ಕೊಡಬೇಕು. ಮಾತಾಯೇ टीचर्स हो सकता है टीचर्स हाथ उठाओ. टीचर्स हाथ उठा रहे हैं. अगर समझते ही हो सकता है तो हाथ हिलाओ. पहली लाइन तो हिलाओ. ಮೊದಲನೇ ಲೈನ್ ಅವರು ಕೈಯಲ್ಲಿ ಆಡಿಸ್ರಿ, ಬಾಯಿ हाथ हिलाओ. वाह, फिर तो ब्रह्मा बाप को स्नेह की सौगात दी. इसकी मुबारक हो. ಒಳ್ಳೆಯದು. ಬ್ರಹ್ಮ ಬಾಬನಿಗೆ ಭಾಳ ಸ್ನೇಹ ಇದೆ, ತಮ್ಮೆಲ್ಲರಿಗೂ ಉಡುಗೊರೆಯನ್ನು ಕೊಟ್ಟರೆ ಭಾಳ ಶುಭಾಶಯ. ಕೈ ಎತ್ತಿದೆ ಅಂತಂದರೆ ಏನು ಮಾಡ್ದಂಗೆ ನಾವು ಉಡುಗೊರೆ ಕೊಟ್ಟಂತೆ. ಬಾಬಾ ಇವತ್ತಿನಿಂದ ನಾನು ಮಂಜಿತ ವ್ಯರ್ಥ ಸಂಕಲ್ಪವನ್ನು ಇವತ್ತಿನಿಂದ ನಾನು ಮಾಡೋಂಗಿಲ್ಲ ಅನ್ನುವಂಥ ನಮ್ಮ ದೃಢತೆಯೇ ಏನು ಇವತ್ತು ಬಾಬನಿಗೆ ಉಡುಗೊರೆ. अच्छा, बाप दादा से स्नेह बहुत सहयोग देता है. मेरा बाबा कहा दिल से, तो मेरा बाबा कहा तो मैं कौन? बाप का ಸಿಕ್ಕಿಲ್ಲದ ಬಚ್ಚ. ಮೇರಾ ಬಾಬಾ ಅಂತ ಹೇಳ್ತೀವಲ್ವಾ,
ಮೇರಾ ಬಾಬಾ, ನನ್ನ ಬಾಬಾ. ನಾನು ಯಾರು? ನನ್ನ ಬಾಬಾ. ನಾನು ಯಾರು? ಮೈ ಸಿಕ್ಕಿಲ್ಲದ ಬಚ್ಚ. ನನ್ನ ಬಾಬಾ, ನಾನು ಬಚ್ಚ. ಎಂಥ ಬಚ್ಚ? ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಗ. सभी कितने बारी कहते हो मेरा बाबा, मेरा बाबा, मेरा बाबा? कितने बार कहते हो? बाप सुनता है ना, सब नोट करता है. डबल फॉर्नेस भी सुन रहे हैं. बाप दादा ने देखा कि फुल सीजन में डबल फॉर्नेस ने हाजिर बरी है. ಎಲ್ಲ ಸೀಸನ್ನಿನ ಎಲ್ಲ ಮುರಳಿ ಕೇಳುವಾಗಲೂ ಯಾರು ಕುಂತಿರ್ತಾರೆ? ಈಗ ಬೇರೆ ಎಲ್ಲ ಹಾಗಲ್ಲ. ನವಂಬರಿಗೆ ಕರ್ನಾಟಕದವರೇ ಬನ್ನಿ, ನೆಕ್ಸ್ಟ್ ಇಂಥವರೇ ಬನ್ನಿ, ನೆಕ್ಸ್ಟ್ ಮಹಾರಾಷ್ಟ್ರದವರೇ ಬನ್ನಿ ಅಂತಾರೆ ಬಾಬಾ. ವಿದೇಶಿಯರು ಎಲ್ಲ ಗ್ರೂಪಲ್ಲಿ ಹಾಜಿರ್ ಬರಿಯೇ. मधुबन में हर टाइम हाजिर रहे हैं. अभी भी 350 है. ಎಷ್ಟು ಜನ ಇದ್ದಾರೆ ಬಾಬನ ಮುಂದೆ? 350 ಜನ ವಿದೇಶಿಯರು. अपने टर्न में भी आते हैं. ವಿದೇಶಿಯರ ಟರ್ನ್ ಅಕ್ಟೋಬರ್ ತಿಂಗಳಿಗೆ ಇರ್ತದಲ್ಲ, ಆವಾಗಲೂ ಬರ್ತಾರೆ. ಹರ್ ಟರ್ನ್ ಮೇ ಥೋಡೆ ಥೋಡೆ ಕಹಾಸೆ ಆತೆ हैं. ಪ್ರತಿ ಸೀಸನಿನ ಪ್ರತಿ ಬ್ಯಾಚಿನಲ್ಲಿಯೂ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ. तो अभी ये रिजल्ट बाप दादा भी देखते रहते हैं और आप सब भी साक्षी होकर अपने आप के रिजल्ट देखते रहना. ಅದರಿಂದ ಬಾಬಾ ಅಂತ ರಿಸಲ್ಟ್ ನೋಡ್ತಾರೆ. ನನ್ನ ರಿಸಲ್ಟನ್ನು ನಾನೇ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಯಹಿ ಯಾದ್ ರಖನಾ, बाप दादा को मालिक बनने का वायदा किया है. ನನ್ನ ಆತ್ಮ ಮಾಲೀಕಾಗಿ ನನ್ನ ಮನಸ್ಸನ್ನು ಏನು ಮಾಡ್ತೀನಿ? ನಡೆಸ್ತೀನಿ. ವ್ಯರ್ಥ ಸಂಕಲ್ಪ ಬಂದಂದರೆ ಬಂದ್ ಮಾಡಿಸ್ತೀನಿ. ಆತ್ಮ ಮಾಲೀಕನ ಹತ್ರ ತಾಕತ್ತಿದೆ. ಆ ಶಕ್ತಿ ಅನ್ನುವ ಲಗಾಮಿನಿಂದ ನಾನು ಮನಸ್ಸನ್ನು ಏನು ಮಾಡ್ತೀನಿ? ವ್ಯರ್ಥದಿಂದ ನಾನು ಮುಕ್ತಗೊಳಿಸ್ತೀನಿ. ಬಾಬಾ ಅಂತಾರೆ ವಾಯ್ದಾ ಕಿಯಾ. बाप दादा अभी बच्चों को कम से कम एक जून को तो ये कार्य दे सकते हैं. यह जून इस सप्ताह या 15 दिन रिजल्ट देखी व्यर्थ संकल्प नहीं. ಏನು ಮಾಡಬೇಕೀಗ? ವ್ಯರ್ಥ ಸಂಕಲ್ಪ ಮಾಡಿಲ್ಲ. ಒಂದ ಸಪ್ತಾಹ 7 ದಿನದ ರಿಸಲ್ಟ್ ಕೊಡಿ. 7 ದಿನ ವ್ಯರ್ಥ ಸಂಕಲ್ಪನೆ ಮಾಡಿಲ್ಲ. ವ್ಯರ್ಥ ಸಂಕಲ್ಪ ಅಂದರೆ ಗೊತ್ತಾಗ್ತದಲ್ಲ, ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ, ಸುಮ್ಮನೆ ವೇಸ್ಟ್. ಅದು ಎಷ್ಟಾಗ್ತಾ ಉಂಟು ನಮಗೇನೆ ಗೊತ್ತಿರಂಗಿಲ್ಲ. ಗೊತ್ತಿಲ್ಲದೇನೆ ಸಂಕಲ್ಪಗಳು ಏನಾಗ್ತಾ ಇರ್ತದೆ, ಹೋಗ್ಬಿಡ್ತದೆ. ಇದೇನು ಹೇಳಿದಷ್ಟು ಸುಲಭನ? ನಿರಂತರ ಆತ್ಮಸ್ಥಿತಿಯಲ್ಲಿ ಇರಬೇಕು, ಆವಾಗ ಕರೆಕ್ಟ್ ಇರ್ತದೆ. ಮಾಲೀಕನನ್ನೇ ಮರೆತು ಬಿಟ್ಟರೆ ಇನ್ನೇನಾಗ್ತದೆ? ನನ್ನ ಆತ್ಮ ಮಾಲೀಕ, ಅದು ನಿರಂತರ ಬೇಕಲ್ಲ. ನಿರಂತರ ಆತ್ಮಾಭಿಮಾನಿಯಾಗಿರಬೇಕು. ಆವಾಗ ಸಂಕಲ್ಪಗಳು बाबा अंतर जो विषय मन को दिया वो किया या नहीं किया. 15 ದಿನದ ರಿಸಲ್ಟ್ ಕೊಡಿ, ಇಲ್ಲಾಂದರೆ 7 ದಿನದ ರಿಸಲ್ಟ್ ಕೊಡಿ. ವ್ಯರ್ಥ ಸಂಕಲ್ಪ ನಹಿ. 7 ದಿನ ವ್ಯರ್ಥ ಸಂಕಲ್ಪಗಳೇ ಇಲ್ಲ, 15 ದಿನ ವ್ಯರ್ಥ ಸಂಕಲ್ಪಗಳೇ ಇಲ್ಲ. ये मंजूर है टीचर्स? मंजूर है? जून को कार्य देवे, हाथ उठाओ टीचर्ಸ್. ಬಿಡಂಗಿಲ್ಲ ಬಾಬಾ. ಜೋನ್ನವರಿಗೆ ಕೆಲಸ ಕೊಡ್ತೀನಿ, ಟೀಚರ್ಸ್ಗೆ ಕೆಲಸ ಕೊಡ್ತೀನಿ. ಬಾಬರವರು ಮುಂದೆ ಮಹಾರಾಷ್ಟ್ರದವ್ರು ಕೂತ್ಕೊಂಡಿದ್ರು. महाराष्ट्र है ना, तो महाराष्ट्र को तो महान काम देंगे ना. बाप दादा को हर एक जून के लिए प्यार है. ಬಾಬರವರ ಮುಂದೆ ಮಹಾರಾಷ್ಟ್ರದವರು ಕೂತ್ಕೊಂಡಿದ್ದಾರೆ. ಆದರೆ ಪ್ರತಿಯೊಂದು ಜೋನಿನವರ ಮೇಲೆ ಬಾಬನಿಗೇನಿದೆ? ಪ್ರೀತಿ ಇದೆ. सदा यह निश्चय रखते हैं कि यह बच्चे बाप ने कहा और बच्चों ने किया. ऐसा है ना? ಬಾಬಾ ಹೇಳಬೇಕು, ನಾನು ನಡಿಬೇಕು.
ಬಾಬಾ ಹೇಳಬೇಕು, ನಾವು ಆ ರೀತಿ ಮಾಡಬೇಕು. बाप ने कहा बच्चों ने किया. महाराष्ट्र जो बाप ने कहा वो किया, ऐसा है ना. ಮಹಾರಾಷ್ಟ್ರದವ್ರು ಹಾಗೆ ಇದ್ದೀರಲ್ವಾ, ಬಾಬಾ ಹೇಳಬೇಕು, ನಾವು ಆ ರೀತಿ ಮಾಡಬೇಕು. महाराष्ट्र वाले हाथ उठाओ, बहुत है, पौना क्लास है. 75% याರು महाराष्ट्रದವರು. तो हर एक जोन बाप के आज्ञाकारी है. कान हिला रहे हैं ना सभी. ಪ್ರತಿಯೊಂದು ಜೋನಿನವರು ಬಾಪ್ತಾದರವರಿಗೆ ಆಜ್ಞಾಕಾರಿಗಳು. ಆಜ್ಞಾಕಾರಿಗಳಂದ್ರೆ ಏನರ್ಥ? ಬಾಬಾ ಹೇಳಬೇಕು, ನಾವು ಆ ರೀತಿ ಮಾಡಬೇಕು, ಆ ರೀತಿ ನಡಿಬೇಕು. ಬಾಪ್ ಕೋ ತೋ ಬಿ ನಿಶ್ಚಯ ಹೈ, ये मेरे बच्चे है ही निश्चय बुद्धि. ಬಾಬನಿಗಂತೂ ನಿಶ್ಚಯ ಇದೆ, ನನ್ನ ಎಲ್ಲ ಮಕ್ಕಳು ಹೆಂಗಿದ್ದಾರೆ, निश्चय बुद्धि. बाप दादा यही चाहते हैं जो रोज के माँ वाक्य सुनते हो वो होमवर्क है. ನಮಗೆ ದಿನ ಹೋಮ್ವರ್ಕ್ ಕೊಡ್ತಿದ್ದಾರೆ ಇಲ್ಲ ಬಾಬಾ? ಪ್ರತಿನಿತ್ಯ ನಾವೇನು ಮಹಾವಾಕ್ಯ ಕೇಳ್ತೀವೋ ಅದೇ होमवर्क. अगर रोज की मुरली जो बाप ने कहा और बच्चों ने किया तो उसको कहा जाता है बाप के सिखिलದೆ बच्चे, ಆಜ್ಞಾಕಾರಿ ಬಚ್ಚೆ. ಬಾಬಾ ಹೇಳಬೇಕು, ನಾವು ಆ ರೀತಿ ನಡಿಬೇಕು. ದಿನ ಮುರಳಿ ಕೇಳಬೇಕು, ಮುರಳಿ ಹೆಂಗಿದೆ ಆ ರೀತಿ ನಡ್ಕೋಬೇಕು. ಅಂಥವ್ರು ಯಾರು? ಸಿಕ್ಕಿಲ್ಲದೆ ಬಚ್ಚೆ, ಆಜ್ಞಾಕಾರಿ ಬಚ್ಚೆ. ಕ್ಯಾ ಕರ್ನಾ ಹೇ? ಓ ರೋಜಕ್ಕೆ ಮುರಳಿ ಪಡ್ಲು. ಏನು ಮಾಡಬೇಕು ಇವತ್ತು ನಾನು? ಆ ದಿನದ ಮುರಳಿಯನ್ನು ಓದ್ರಿ. क्योंकि बाप दादा ने देखा है मेजॉरिटी बच्चे मुरली से प्यार रखते. ಬಾಬಾ ನೋಡ್ತಿದ್ದಾರೆ, ಮೆಜಾರಿಟಿ ಎಲ್ಲ ಮಕ್ಕಳಿಗೂ ಮುರಳಿ ಜೊತೆಗೆ ಭಾಳ ಪ್ರೀತಿ ಇದೆ. अगर कोई नहीं भी रखता हो तो बाप दादा को कोई बच्चा कहे बाबा आपसे मेरा बहुत प्यार है, लेकिन बाप का प्यार किससे ही. ಕೆಲವು ಮಕ್ಕಳು ಅಂತಾರಂತೆ, ಬಾಬಾ ನಿನ್ನನ್ನು ಕಂಡ್ರೆ ನನಗೆ ಭಾಳ ಪ್ರೀತಿ. ಸರಿ, ಬಾಪ್ತಾದವರಿಗೆ ಯಾವುದರ ಮೇಲೆ ಪ್ರೀತಿ? अगर कोई नहीं भी रखता हो, बाप दादा को कोई बच्चा कहे बाबा आपसे मेरा बहुत प्यार है, लेकिन बाप का प्यार किससे ही? ಬ್ರಹ್ಮ ಬಾಬನಿಗೆ ಯಾವುದ್ರ ಜೊತೆ ಪ್ರೀತಿ ಇತ್ತು? ಇವತ್ತು ಬಾಪ ಅಂತ ಶಿವಬಾಬಾ ಬ್ರಹ್ಮ ಬಾಬನಿಗೇನೆ ಹೇಳ್ತಾರೆ. ಎಲ್ಲ ಮಕ್ಕಳಿಗೆ ಬ್ರಹ್ಮ ಬಾಬಾ ಅಂದರೆ ಪ್ರೀತಿ ಇದ್ದದ್ದು ಸತ್ಯನಾ? ಬ್ರಹ್ಮ ಬಾಬನ ಪ್ರೀತಿಸ್ತೀರಾ? ಹಾಗಾದರೆ ಬ್ರಹ್ಮ ಬಾಬನಿಗೆ ಯಾವುದ್ರ ಮೇಲೆ ಪ್ರೀತಿ ಇತ್ತು? ಬ್ರಹ್ಮ ಬಾಪ ಕಾ ಪ್ಯಾರ್ ಕಿಸ್ಸೆ? ಮುರಳಿ ಸೆ. ಈಗ ನಮಗೆ ಇವರಂದರೆ ಬಹಳ ಪ್ರೀತಿ. ಅವಾಗ ಇವರಿಗೆ ಯಾವುದರ ಮೇಲೆ ಪ್ರೀತಿಯೋ ಅದರ ಮೇಲೆ ನನಗೂ ಪ್ರೀತಿ ಇರಬೇಕಲ್ಲ. ನಿಮ್ಮ ಮೇಲೆ ಪ್ರೀತಿ, ಆದರೆ ನೀವು ಯಾವುದ್ರ ಮೇಲೆ ಪ್ರೀತಿ ಇರ್ತೀರೋ ಅದು ಕಂಡ್ರೆ ಆಗೋದಿಲ್ಲ. ಅಂದರೆ ನಿಮ್ಮ ಮೇಲೂ ಪ್ರೀತಿ ಇಲ್ಲ ಅಂತಲೇ ಅರ್ಥ. ಹೌದಾ ಅಲ್ಲ? ನಿಮ್ಮ ಮೇಲೆ ಪ್ರೀತಿ ಅಂದರೆ ನೀವು ಯಾವುದ್ರ ಮೇಲೆ ಪ್ರೀತಿಸ್ತೀರೋ ಅದು ನನಗೂ ಇರಬೇಕು. ब्रह्मा बाप का प्यार किससे है? मुरली से. मुरली के लिए कितना दूर से आते हैं. कोई टीचर ऐसा होगा इतना दूर से पढ़ाई पढ़ाने आए. ಕೆಲವು ಟೀಚರ್ಸ್ ಎಷ್ಟು ದೂರದಿಂದ ಓದಿಸ್ಲಿಕ್ಕೋಸ್ಕರ ಬರ್ತಾರೆ. तो जब बाप का प्यार मुरली से ही, तो जो मेरा बाबा कहते हो उसका पहला प्यार बाप के साथ बाप के मुरली से होना चाहिए. मेरा बाबा ಅಂತ ಎಷ್ಟು ಪ್ರೀತಿ ಮಾಡ್ತೀರಿ? ಆದ್ರಿಂದ जो मेरा बाबा ಅಂತ ಹೇಳ್ತಿರಲ್ವಾ, बाप का प्यार मुरली से ही. ಬಾಬನಿಗೆ ಯಾರ ಜೊತೆ ಪ್ರೀತಿ? ಮುರಳಿ ಜೊತೆಗೆ. उसका पहला प्यार बाप के साथ बाप की मुरली से होना चाहिए. ಬಾಬನ ಜೊತೆ ಭಾಳ ಪ್ರೀತಿ ಇದೆ ಅಂದರೆ ಬಾಬನಿಗಿಂತಲೂ ಮೊದಲು ಯಾವ್ದ್ರ ಜೊತೆ ಪ್ರೀತಿ ಇರಬೇಕು? ಮುರಳಿ ಜೊತೆಗೆ ಪ್ರೀತಿ ಇರಬೇಕು. देखो ब्रह्मा बाप ने एक दिन भी मुरली मिस नहीं की. ಇದು ಮಜಾ ಇತ್ತಲ್ಲ. ಬ್ರಹ್ಮ ಬಾಬಾ ಒಂದು ದಿನನೂ ಮುರಳಿ ಮಿಸ್ ಮಾಡಿಲ್ಲ ಅಂದ್ರೆ ಅರ್ಥ ಏನು? ಶಿವಬಾಬಾ ಬಂದು ಮುರಳಿ ನುಡಿಸುವಾಗ ಮೊದಲು ಯಾರು? ಬ್ರಹ್ಮ ಬಾಬಾ ಒಂದು ದಿನನೂ ಮುರಳಿ ಮಿಸ್ ಮಾಡಿಲ್ಲ.
ಕೆಲವೊಮ್ಮೆ ಬಾಂಬೆಗೆ ಹೋಗ್ತಾ ಇದ್ರು, ಚಾಹೆ ಬಾಂಬೆ भी जाते रहे, ಕಾರಣೆ ಅಕಾರಣೆ ಮುರಳಿ लिखते थे. ಬಾಂಬೆಗೆ ಹೋದರೆ ಯಾವುದೋ ಕಾರಣದಿಂದ ಮುರಳಿ ನಡೆಸಲಿಕ್ಕಾಗಿಲ್ಲಪ್ಪ, ಅವಾಗ ಏನು ಮಾಡ್ತಿದ್ರಂತೆ, ಮುರಳಿ ಬರೀತಿದ್ರು. ಅವರು ಮಾತೇಶ್ವರಿ ಮುರಳಿ ಸುನಾತೀತಿ ಬರೆದು ಬರೆದು ಕಳಿಸ್ತಿದ್ರು. ಮಮ್ಮ ಏನು ಮಾಡ್ತಿದ್ರು, ಅದನ್ನು ಓದಿ ಹೇಳ್ತಿದ್ರು. ಲಾಸ್ಟ್ ಡೇ, ಕೊನೆಯ ದಿನ ಬೆಳಿಗ್ಗೆ ಕ್ಲಾಸ್ ಮಾಡಿಲ್ಲ, ಸಂಜೆ ಏನು ಮಾಡಿದರು, ನಿರಾಕಾರಿ ನಿರ್ವಿಕಾರಿ निरहंकारी भव. लास्ट डे तबीयत थोड़ी ढीली थी, सवेरे का क्लास नहीं कराया, लेकिन शाम को क्लास कराने के बाद अव्यक्त हुई. संजे क्लास ಮಾಡಿದ ಮೇಲೆ ಬಾಬಾ ಏನಾದರೂ ಅವ್ಯಕ್ತ ಆದರು. 8 ಗಂಟೆ 45 ನಿಮಿಷ ಬ್ರಹ್ಮ ಬಾಬಾ ದೇಹವನ್ನು ತ್ಯಜಿಸಿದ್ದು. तो ब्रह्मा बाप का प्यार किससे हुआ, मुरली से. तो कोई समझते हैं कि मेरा बाबा से प्यार है. ನೀವೇನ ನನಗೆ ಬಾಬಾ ಅಂದರೆ ಭಾಳ ಪ್ರೀತಿ ಅಕ್ಕರೆ, ನಂಗೆ ದಿನ ಕ್ಲಾಸಿಗೆ ಬರಲಿಕ್ಕೆ ಮಾತ್ರ ಪುರ್ಸೊತ್ತಿಲ್ಲ, ಆದರೆ ಬಾಬಾ ಅಂದರೆ ಭಾಳ ಪ್ರೀತಿ. ಅದು ಹೆಂಗಾಗ್ತದೆ? बाबा से प्यार है तो बाप का जिससे प्यार रहा बच्चे का प्यार रहना चाहिए. ಬ್ರಹ್ಮ ಬಾಬನ ಜೊತೆಗೆ ಭಾಳ ಪ್ರೀತಿ ಇದೆ ಅಂದರೆ ಅವರಿಗೆ ಯಾವುದರ ಜೊತೆಗೆ ಪ್ರೀತಿ ಇತ್ತು, ನಮಗೂ ಆ ಮುರಳಿಯ ಜೊತೆಗೆ ಪ್ರೀತಿ ಇರಬೇಕು. तो मुरली रोज क्लास में पढ़ना और सुनना, ಕ್ಲಾಸಿನಲ್ಲಿ ದಿನಾ ಮುರಳಿ ಓದಬೇಕು, ಕ್ಲಾಸಿನಲ್ಲಿ ದಿನಾ ಮುರಳಿ ಕೇಳಬೇಕು. ಅಗರ್ ಮಜಬೂರಿ ಹೇ ಏನು ಮಾಡೋದು, ಅಗರ್ ಮಜಬೂರಿ ಹೇ ಕಷ್ಟ ಇದೆ, बहाना नहीं है, सही कारण है तो किसी से सुनो. ಅಕಸ್ಮಾತ್ ನಿಜವಾಗಿ ಕಷ್ಟ ಇದೆ, ನೆಪ ಹೇಳಬಾರ್ದಂತ ಗೊತ್ತು, ಆದರೆ ಕರೆಕ್ಟ್ ಕಾರಣ ಇದೆ, ಆವಾಗ ಕಿಸಿ ಸೆ ಸುನು, ಯಾರಿಂದಾದ್ರೂ ಕೇಳ್ರಿ. ಮೊಬೈಲಿಂದ ಕೇಳ್ರಿ ಅಂತ ಅಂದಿಲ್ಲ, ಯಾಕೆಂದರೆ ಆ ಕಾಲದಲ್ಲಿ ಏನಿಲ್ಲ ಈ ರೀತಿ ಮೊಬೈಲ್ನಿಂದ ಮುರಳಿ ಇರಲಿಲ್ಲ. तो जो समझते ही मुरली का इतना महत्व रखूंगा वह हाथ उठाओ. ಮುರಳಿ 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 ಇಲ್ಲ ಅಂದರೆ ಸತ್ಯನೇ ಇಲ್ಲ, ನನಗೆ ದಿನ ಮುರಳಿ ಬೇಕು, ನಾನು ಮುರಳಿ ಕೇಳೋನೆ ಅದರ ಕೈತಿ. ಓಕೆ, ಮಜಬೂರಿ ಇರ್ಬೋದು, ಸಹಿ ಕಾರಣನೇ ಇರ್ಬೋದು, ಏನಾರು ಕಾರಣ ಇದ್ದರೂ ಆ ದಿನದ ಮುರಳಿ ನಾನು ಕೇಳಬೇಕು. ಆ ದಿನ ಬಾಬಾ ಏನು ಹೇಳಿದ್ದಾರೆ ನಾನು ಕೇಳಬೇಕು, ನಾನು ನಡಿಬೇಕು. ಸಿಕ್ಕಿಲ್ಲದೆ ಬಚ್ಚೆ ಆಜ್ಞಾಕಾರಿ ಬಚ್ಚೆ. बाबा ಹೇಳ್ತಾರೆ, अच्छा यहाँ तो सब दिखाई दे रहा है, बाप आप पीछे वालों को भी देख रहा है. अच्छा, बहुत अच्छा. बाप बीच बीच में पेपर लेगा, आज किसने मुरली नहीं सुनी वो टीचर लिख के भेजे. ನಾನು ನಿಮಗೆ ಎಲ್ಲ ಪರೀಕ್ಷೆ ತಗೋತೀನಿ, ನಿಮ್ಮ ಟೀಚರಿಗೆ ಹೇಳ್ತೀನಿ ಯಾರ್ಯಾರು ಮುರಳಿ ಕೇಳಿದ್ರು ಇಲ್ಲ ಅಂತ ಹೇಳ್ಕೊಂಡು समाचार ಕೇಳ್ತೀನಿ ನಾನು. पसंद है? अच्छा, आज ब्रह्मा बापा हर बच्चे से मिलकर बहुत बहुत स्नेह से हर बच्चे को नयनों द्वारा स्नेह दे रहे हैं. ಎಲ್ಲ ಮಕ್ಕಳನ್ನ ಮೆಲ್ಲ ಮಾಡಿ ಭಾಳ ಸ್ನೇಹದಿಂದ ಪ್ರತಿಯೊಂದು ಮಕ್ಕಳನ್ನು ಬಾಬಾ ಏನು ಮಾಡ್ತಿದ್ದಾರೆ, ಕಣ್ಣಿನಿಂದ ಸ್ನೇಹವನ್ನು ಕೊಡ್ತಾ ಇದ್ದಾರೆ. ಸ್ನೇಹ दे रहे हैं. डबल विदेशी भाई बहनों से विदेश वालों को सेवा का उमंग उत्साह अच्छा है. बाप दादा सभी बच्चों को यही कहता है कि सेवा खूब करो, क्योंकि समय कभी भी बदल सकता है. ಬಾಬಾ ಹೇಳ್ತಾರೆ, ಸೇವೆ ಅಂತ ಅವಶ್ಯಕವಾಗಿ ಮಾಡಿ, ಯಾಕೆಂದರೆ ಸಮಯ ಬದಲಾಗ್ತಾ ಇದೆ. जो सेवा करना चाहोगे लेकिन कर नहीं पाओगे, ऐसा समय भी आने वाला है, इसलिए जो करना है वो अब करो. बाबा अंतर
ಏನು ಮುಂದಕ್ಕೆ ಏನು ಕೆಲಸ ಮಾಡಲಿಕ್ಕೇ ಆಗೋದಿಲ್ಲ. ನಾವು ಇಷ್ಟಪಟ್ಟರೂ ಸಹಿತ ಮಾಡಲಿಕ್ಕಾಗೋದಿಲ್ಲ. ಇಂಥ ಸಮಯ ಬರಲಿಕ್ಕಿದೆ, ಅದಕ್ಕೋಸ್ಕರ ಏನು ಮಾಡಬೇಕಂತಿದ್ರು ಈಗಲೇ ಮಾಡಿ. ಕಬ್ ನಹಿ अब बाप दादा हमेशा कहते हैं कि कल पर नहीं छोड़ो, आज पर भी नहीं, अब, क्योंकि समय और 5 तत्व बाप के पास आते ही हमको बताओ कब तक दुख चलेगा. ಅಂದರೆ ಬಾಬಾ ಹೇಳ್ತಾರೆ, ಮುಂದಕ್ಕಿಂತ ಸಮಯ ಬರ್ತದೆ, ಸೇವೆ ಮಾಡಬೇಕಂದ್ರೂ ಮಾಡಲಿಕ್ಕಾಗೋದಿಲ್ಲ. ನಿಮಗೆ ಸೇವೆ ಮಾಡಬೇಕಲ್ಲ, ಈಗಲೇ ಮಾಡಿ, ನಾಳೆ ಅಂತ ಬಿಡಬೇಡ್ರಿ. ಬಾಬಾ ಅಂತಾರೆ ಇವತ್ತಂತಲೂ ಅನ್ಬೇಡ್ರಿ, ಹಬ್ಬ ಅಂತ ಅನ್ಬೇಕು. ಆಜಲ್ಲ ಹಬ್ಬ ಅನ್ಬೇಕು. ಯಾಕೆಂದರೆ ಸಮಯ ಒಂದು ಕಡೆ, ಇನ್ನೊಂದು ಕಡೆ ಪಂಚತತ್ವ ಪ್ರಕೃತಿ ಬಾಬನ ಹತ್ರ ಬಂದು ಕೇಳ್ತಾ ಉಂಟಂತೆ, ಬಾಬಾ ಇವೆಲ್ಲ ದುಃಖ ಎಲ್ಲೇ ತನಕ ನಡೀತದೆ. ಆಜ್ ಪರ್ ಬಿ ನಹಿ, ಸಾರಿ, ಕಬ್ ತಕ್ ಚಲೇಗಾ, ಖುದ್ ದುಃಖಿ ಹೋ ರಹೇ ಹಿ ತೋ ಕ್ಯಾ ಕರೆಂಗೆ. ಬಾಬನ ಹತ್ರ ಬಂದು ಪ್ರಕೃತಿ ಮತ್ತು ಪಂಚತತ್ವ ಸಮಯ ಎಲ್ಲ ಕೇಳ್ತಾ ಉಂಟು, ಈ ದುಃಖ ಎಲ್ಲಿ ತನಕ ನಡೀತದೆ. ನೋಡುವಾಗ ನಾವೇ ಸ್ವತಃ ದುಃಖಿಗಳಾಗಿದ್ದರೆ मनुष्यात्माओं को भी दुखी करेंगे ना. इसलिए जो भी आए हैं उसको संकल्प करना कि जैसे ब्राह्मण जीवन आवश्यक है वैसे अभी के समय अनुसार हरेक को सेवा भी जरूरी है. ಆದ್ದರಿಂದ ಎಲ್ಲರೂ ಸಂಕಲ್ಪ ಮಾಡಿ, ನಾವು ಬ್ರಾಹ್ಮಣ ಜೀವನ ಯಾವ ರೀತಿ ಎಷ್ಟು ಅವಶ್ಯಕತೆ ಇದೆಯೋ ಅದೇ ರೀತಿ ಈಗಿನ ಸಮಯ ಅನುಸಾರವಾಗಿ ಸೇವೆನೂ ಬಹಳ ಅವಶ್ಯಕವಾಗಿದೆ. ಕರೋ ಯಾ ಕರಾವೋ, ನೀವಾದರೂ ಮಾಡಿ ಅಥವಾ ಬೇರೆಯವರಿಂದ ಮಾಡಿಸಿರಿ. ಬಾಕಿ ಜೋ ಬಾಪ್ತಾದನೆ ಹೋಮ್ವರ್ಕ್ ದಿಯಾ, ಹೋಮ್ವರ್ಕ್ ಯಾವ್ದು ಕೊಟ್ಟರು ಬಾಬಾ? ಮಂಜಿತ್ ಜಗಜ್ಜೀತ್ ಬನ್ನ ಹಿ ಹೇ. ಸೇವೆ ಅಂತೂ ಮಾಡಿ, ನೀವಾರು ಮಾಡಿ, ಬೇರೆಯವ್ರ ಥರ ಮಾಡಿಸ್ರಿ. ಮತ್ತು ಹೋಮ್ವರ್ಕ್ ಅಂತ ಅವಶ್ಯಕವಾಗಿ ಮಾಡಬೇಕು. ಮಂಜಿತ್ ಜಗಜ್ಜೀತ್ आपका ही गायन है, उसको रिपीट करना है. अच्छा, चारों ओर से बच्चों द्वारा संदेश आए. 4 ಕಡೆಯಿಂದಲೂ ಮಕ್ಕಳ ಮೂಲಕ ಸಂದೇಶ ಬಂದಿದೆ. चारों ओर के आए हुए प्यार के मीठे मीठे भाव या भिन्न भिन्न शब्दों की याद, चारों ओर से भिन्न भिन्न पत्र आए हैं. सभी को बाप दादा रिस्पॉन्ड कर रहे हैं. हर बच्चा स्नेह में बाप के दिल में समाया हुआ है. ಬೇರೆ ಬೇರೆ ಕಡೆಯಿಂದ ಪತ್ರ ಕಳಿಸಿದ್ದಾರೆ. ಬಾಬಾ ಬೇರೆ ಬೇರೆ ಕಡೆಯಿಂದ ಶಬ್ದದಿಂದ, ಭಿನ್ನ ಭಿನ್ನ ಶಬ್ದದಿಂದ ನೆನಪು, ಭಿನ್ನ ಭಿನ್ನ ಪತ್ರಗಳು ಬಾಪ್ತ ರೆಸ್ಪಾಂಡ್ ಮಾಡ್ತಿದ್ದಾರೆ. ಎಲ್ಲ ಮಕ್ಕಳ ಹೃದಯದಲ್ಲಿ ಸ್ನೇಹ ತುಂಬಿದೆ. ಆ ಸ್ನೇಹ ಅವಿನಾಶಿ ಸ್ನೇಹ, ಸದಾ ಬಾಪ್ ಕಾ और बच्चों का ಅನಾದಿ ಅವಿನಾಶಿ ಸ್ನೇಹ. ಬಾಬಾ ಮತ್ತು ಮಕ್ಕಳಿದ್ದು ಅನಾದಿ ಮತ್ತೆ ಅವಿನಾಶಿಯಾದ ಸ್ನೇಹ. ಇಡೀ ಸಂಗಮ ಯುಗ, ಸಾರಾ ಸಂಗಮ ಯುಗ, ಯಹ ಬಾಪ್ ಬಚ್ಚೋं का मिलन निश्चित ही है. ಬಾಬಾ ಮತ್ತೆ ಮಕ್ಕಳ ಮಿಲನ ಈ ಸಂಗಮ ಯುಗದಲ್ಲಿ, ಇಡೀ ಸಂಗಮ ಯುಗದಲ್ಲಿ ನಿಶ್ಚಿತ. ಆದ್ದರಿಂದ ಸ್ನೇಹ ಅವಿನಾಶಿ. अच्छा, अभी जो बच्चे सम्मुख है या दूर बैठे भी देख रहे हैं, ಕೆಲವು ಮಕ್ಕಳು ಬಾಬನ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದಾರೆ, ಕೆಲವರು ದೂರದಲ್ಲಿ ಕೂತ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ, ಬಾಬಾ ಕೇಳ್ತಾ ಇದ್ದಾರೆ. ಅಭಿ ತೋ ಚಾರೋ ಓರ್ ಏಕ್ ಕಶಿಶ್ ಕಿ ಹೈ. 4 ಕಡೆಯಿಂದಲೂ ಏನು ಕಶಿಶ್ ಅಂದರೆ, ಹರೇಕ್ ದೇಶ ಮೇ सेंटर पर भी जाके देखते ही सुनते ही, चाहे रात का कितना भी बजता है तो भी देखते ही, यह भी साइंस के साधन आपके लिए ही निकले ही. ಅಂದರೆ ಎಲ್ಲ ದೇಶ ವಿದೇಶದಲ್ಲಿ ಎಲ್ಲ ಸೆಂಟರ್ನ ಬಾಬಾ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಬಾಬನ ಮಿಲನ ಎಲ್ಲ ಸೇವಾ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಬಾಬನ ಮಾತನ್ನು ಕೇಳ್ತಾ ಇದ್ದಾರೆ. ರಾತ್ರಿ ಎಷ್ಟು ಗಂಟೆ ಆದರೂ ಕೇಳ್ತಾರೆ. ಯಾಕೆಂದ್ರೆ ನಮಗೀಗ ಈ ಸಮಯ ಇರ್ಬೋದು, ವಿದೇಶದಲ್ಲಿ ನಡುರಾತ್ರಿ ಇರ್ಬೋದು. ಆದರೆ ವಿಜ್ಞಾನದ ಸಾಧನ ನಮಗೋಸ್ಕರನೇ ಹುಟ್ಟಿದಂಗಾಗಿದೆ. ಬಾಬರರ ಮಿಲನ ಮಧುಬನಲ್ಲಿ ನಡೀತಾ ಇರುವಾಗ 150 ರಾಷ್ಟ್ರದವರು ಏನು ಮಾಡ್ತಾರೆ? ಬಾಬರ ಮಿಲನ ಮಾಡ್ತಾ ಇರ್ತಾರೆ, ಆವಾಜನ್ನು ಕೇಳ್ತಾ ಇರ್ತಾರೆ. ವಿಜ್ಞಾನ ಹಾಗಾದರೆ ಸಾಧನಗಳು ನಮಗೋಸ್ಕರನೇ. ಆಪಕೋ ಹೀ ಲಾಭ ಹೋ ರಹಾ ಹೈ. ವಿಜ್ಞಾನದ ಸಾಧನಗಳಿಂದ
ನಮಗೆ ಭಾಳ ಲಾಭ ಆಗ್ತಾ ಇದೆ. अगर साइंस द्वारा विनाश होगा तो भी आपके राज्य के लिए कर रही. ವಿಜ್ಞಾನದಿಂದ ವಿನಾಶ ಆಗ್ತಾ ಉಂಟಂದರೆ ನಮ್ಮ ಮುಂದಿನ ರಾಜ್ಯ ಕಟ್ಟಲಿಕ್ಕೋಸ್ಕರನೇ. तो चारों ओर के स्नेही बच्चों को विशेष ब्रह्मा बाप का याद, प्यार, दिल का दुलार, दिल का प्यार स्वीकार हो. 4 ಕಡೆಯ ಸ್ನೇಹಿ ಮಕ್ಕಳಿಗೆ ಬ್ರಹ್ಮ ಬಾಬರವರ ನೆನಪು, ಪ್ರೀತಿ, ಹೃದಯದ ಪ್ರೀತಿ ಸ್ವೀಕಾರ ಮಾಡಿ. ದಿಲ್ಕೆ ದುಲಾರ್ ಹೋ ಆಪ್. ಬಾಬನ ಹೃದಯದ ರಾಣಿಯರು ನಾವು ಹೃದಯ ರಾಣಿಯರು ಹೌದೌದು. ಅದಕ್ಕೆ ಹೃದಯ ರಾಣಿಯರಿಗೆ ಹೃದಯದ ಪ್ರೀತಿಯನ್ನು ಸ್ವೀಕಾರ ಮಾಡಿ. वरदान ಇವತ್ತಿದ್ದು सच्चाई सफाई की धारणा द्वारा समीपता का अनुभव करने वाले संपूर्ण मूर्त भव. ಸತ್ಯತೆ ಮತ್ತು ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವ ಮಾಡುವ ಸಂಪೂರ್ಣ ಮೂರ್ತಿ ಆಗಿರಿ. ಸತ್ಯತೆ ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವ ಮಾಡುವ संपूर्ण मूर्ति आगिरी. सभी धारणाओं में मुख्य धारणा है सच्चाई सफाई. ಎಲ್ಲ ಧಾರಣೆಯಲ್ಲಿ ಮುಖ್ಯ ಧಾರಣೆ ಯಾವುದಂದರೆ ಸತ್ಯತೆ ಮತ್ತು ಸ್ವಚ್ಛತೆ. ಒಬ್ರಿಗೊಬ್ರು ಹೃದಯದಲ್ಲಿ ಬಿಲ್ಕುಲ್ ಸಫಾಯಿ ಇರಬೇಕು, ಸ್ವಚ್ಛ ಇರಬೇಕು. ಯಾವ ರೀತಿ ಸ್ವಚ್ಛವಾದ ವಸ್ತು ಸ್ಪಷ್ಟವಾಗಿ ಕಾಣ್ತದೆ, ಅದೇ ರೀತಿ ಒಬ್ರಿಗೊಬ್ಬರು ಭಾವ ಸ್ವಭಾವ ಸ್ಪಷ್ಟ ಕಾಣಬೇಕು. ಎಲ್ಲಿ ಸತ್ಯತೆ ಸ್ವಚ್ಛತೆ ಇದೆಯೋ ಅಲ್ಲಿ ಸಮೀಪತೆ ಇರ್ತದೆ. ಯಾವ ರೀತಿ ಬಾಪ್ತಾದ ಸಮೀಪ ಇದ್ದಾರೆ ಅದೇ ರೀತಿ ನಾವು ದಿಲ್ಲಿಂದ ಒಬ್ರಿಗೊಬ್ರು ಸಮೀಪದಲ್ಲಿರಬೇಕು. ಸ್ವಭಾವದಲ್ಲಿ ಭಿನ್ನತೆ ಸಮಾಪ್ತಿ ಆಗಿಬಿಡ್ಬೇಕು. ಅದಕ್ಕೋಸ್ಕರ मन के भाव और स्वभाव को मिलाना. जब स्वभाव में फर्क दिखाई ना दे तब कहेंगे संपूर्ण मूर्त. ಸ್ವಭಾವದಲ್ಲಿ ವ್ಯತ್ಯಾಸ ಕಂಡು ಬಂದಿಲ್ಲ ಅಂದರೆ ಏನಂತ ಕರೆಯಲಾಗ್ತದೆ? ಸಂಪೂರ್ಣ ಮೂರ್ತಿಗಳು. ಅಚ್ಚಾ, ಇವತ್ತಿನ ವರದಾನ ಗೊತ್ತಾಯ್ತಲ್ಲ. ಸತ್ಯತೆ ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವ ಮಾಡುವ ಸಂಪೂರ್ಣ ಮೂರ್ತಿ ಆಗಿರಿ. ಸ್ಲೋಗನ್, बिगड़े हुए को सुधारना ये सबसे बड़ी सेवा है. ಕೆಟ್ಟದ್ದನ್ನು ಸುಧಾರಿಸುವುದು ಎಲ್ಲಕ್ಕಿಂತ ದೊಡ್ಡ ಸೇವಾ. ಕೆಟ್ಟೋಗ್ಬಿಟ್ಟಿದೆ, ಅದನ್ನು ಸುಧಾರಿಸ್ಬೇಕು, ಅದು ಎಲ್ಲಕ್ಕಿಂತ ದೊಡ್ಡ ಸೇವಾ. ಅವ್ಯಕ್ತ ಇಶಾರೆ, ಜ್ವಾಲಾ ಸ್ವರೂಪದ ಸ್ಥಿತಿಯಿಂದ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯೋಗ ಜ್ವಾಲೆಯನ್ನು ನಾವು ರೂಪಿಸಬೇಕು. ಅದಕ್ಕೇನು ಮಾಡಬೇಕು? 1 ಸೆಕೆಂಡಲ್ಲಿ ಬಿಂದು ಸ್ವರೂಪಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸವನ್ನು ಬಾರಿ ಬಾರಿ ಮಾಡಿರಿ. ಸ್ಟಾಪ್ ಅಂತ ಹೇಳಿದ ಕೂಡಲೇ 1 ಸೆಕೆಂಡಲ್ಲಿ ವ್ಯರ್ಥ ದೇಹಾಭಿಮಾನದಿಂದ ಮನಸ್ಸು ಏನಾಗಬೇಕು? ದೂರ. ಎಷ್ಟು ಕಂಟ್ರೋಲಿಂಗ್ ಪವರ್ ಇರಬೇಕು ಅದನ್ನು ಇಡೀ ದಿನ ಬಳಸ್ರಿ. ಬ್ರೇಕ್ ಪವರ್ಫುಲ್ ಇರಬೇಕು. ಆಗ ಮನಸ್ಸು ಬುದ್ಧಿಯನ್ನು ಕಂಟ್ರೋಲ್ ಮಾಡಿ. ಜहाँ मन बुद्धि को लगाना चाहो वहाँ सेकेंड में लग जाए. ಅಷ್ಟು ಬುದ್ಧಿಯಲ್ಲಿ ಕಂಟ್ರೋಲಿಂಗ್ ಪವರ್ ಇರಬೇಕು. ಪವರ್ಫುಲ್ ಬ್ರೇಕ್. ಎಲ್ಲಿ ಮನಸ್ಸು ಬುದ್ಧಿಯನ್ನು ತೊಡಗಿಸಬೇಕು 1 ಸೆಕೆಂಡಲ್ಲಿ ಅಲ್ಲೇ ಮನಸ್ಸು ಬುದ್ಧಿ ತೊಡಗಬೇಕು, ಅಲ್ಲೇ ಇರಬೇಕು. ಇದು ಜ್ವಾಲಾ ಸ್ವರೂಪ ಸ್ಥಿತಿಗೆ, ಶಕ್ತಿಶಾಲಿ ನೆನಪಿಗೆ ಆಧಾರ. ಅಚ್ಚ, ಓಂ ಶಾಂತಿ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮ ಆತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ.
चले प्यार देते चले, प्यार प्रभु का लुटाते चले। देते चले प्यार देते चले, प्यार प्रभु का लुटाते चले। दीप राहों में जलने लगेंगे, जीवन सभी के संवरने लगेंगे। देते चले प्यार देते चले, प्यार प्रभु का लौटाते चले। निर्मल सी मुस्कानों से जग शीतल हो जाएगा, स्नेह भरे दो बोलों से पत्थर पानी हो जाएगा। निर्मल सी मुस्कानों से जग शीतल हो जाएगा, स्नेह भरे दो बोलों से पत्थर पानी हो जाएगा। ईश्वर की पहचान बने, प्यार प्रभु का लुटाते चले। ईश्वर की पहचान बने, प्यार प्रभु का लुटाते चले। दीप राहों में जलने लगेंगे, जीवन सभी के संवरने लगेंगे। देते चले प्यार देते चले, प्यार प्रभु का लुटाते चले। साया करने वाले बादल सिर पर धूप संभाले हैं, खींच के बेखारे जल से मधुर मेह बरसाए हैं। साया करने वाले बादल सिर पर धूप संभाले हैं, खींच के बेखारे जल से मधुर मेह बरसाए हैं। सुख सागर की लहरें बने, प्यार प्रभु का लुटाते चले। सुख सागर की लहरें बने, प्यार प्रभु का लुटाते चले। दीप राहों में जलने लगेंगे, जीवन सभी के संवरने लगेंगे। देते चले प्यार देते चले, प्यार प्रभु का लुटाते चले। प्यार प्रभु का लुटाते चले, प्यार प्रभु का लुटाते चले।
प्यार प्रभु का लुटाते चले, प्यार प्रभु का लुटाते चले, प्यार प्रभु का लुटाते चले। ओम शांति, ओम शांति।